ಕೃಷ್ಣವು ಬಲಜ್ಞಾನಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜವು. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಗುರುಗಳ ಚರಣಕಮಲಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಶ್ರೀ ವಿದ್ಯಾಮಾನ್ಯ ತೀರ್ಥರ ಆರಾಧನೆಯ ಪರ್ವಕಾಲದಲ್ಲಿ ಗುರುಗಳನ್ನು ವೃಂದಾವನಸ್ಥರನ್ನು ಭಕ್ತಿಯಿಂದ ಸ್ಮರಿಸ್ತಾ ಮುಖ್ಯ ಪ್ರಾಣ ರಾಮಚಂದ್ರ ಸ್ವಾಮಿಯನ್ನು ಭಕ್ತಿಯಿಂದ ನಮಿಸಿ ಭೃಗು ಭಾರದ್ವಾಜ ಸಂವಾದ ಅನ್ನುವ ವಿಷಯದಲ್ಲಿ 4 ಮಾತನ್ನು ಗುರುಗಳ ಸನ್ನಿಧಾನದಲ್ಲಿ ಅರ್ಪಿಸ್ತೇನೆ. ಶಾಂತಿ ಪರ್ವ. ಒಂದು ದೊಡ್ಡ ಅಶಾಂತಿ ಆದ ಮೇಲೆ ಶಾಂತಿ ಉಂಟಾಗ್ತದೆ. ಕುರುಕ್ಷೇತ್ರದ ಮಹಾಯುದ್ಧದಿಂದ ಶಾಂತಿ ನೆಲೆಸಿತು. ಶಾಂತಿ ನೆಲೆಸಬೇಕಾದರೆ ಕೇವಲ ಯುದ್ಧ ಆಗಿ ರಾಜ್ಯಭಾರ ಮಾಡಿದರೆ ಸಾಕಾಗುವುದಿಲ್ಲ. ಶಾಂತಿಗೆ ಬೇಕಾದ ಅನೇಕ ವಿಷಯಗಳನ್ನು ಶಿರಸ್ಸಿನಲ್ಲಿ ರಾಜನಾದವ ಧಾರಣೆ ಮಾಡಿಕೊಳ್ಳಬೇಕಾಗ್ತದೆ. ರಾಜ ಯುಧಿಷ್ಠಿರನಿಗೆ ಭೀಷ್ಮರ ಮೂಲಕ ಅನೇಕ ಅನುಭಾವಿಗಳ ಸಂದೇಶವನ್ನು ಕೊಡುವ ಕೆಲಸವನ್ನು ಶ್ರೀ ವೇದವ್ಯಾಸರು ಈ 2 ಪರ್ವಗಳ ಮೂಲಕ, ಶಾಂತಿ ಪರ್ವ, ಅನುಶಾಸನ ಪರ್ವಗಳ ಮೂಲಕ ಮಾಡಿದ್ದಾರೆ. ಅಷ್ಟು ಉಪನ್ಯಾಸಗಳನ್ನು ನಾನು ಶ್ರವಣ ಮಾಡಿದೆ. ಪುಸ್ತಕ ಓದಿದ್ರೆ ಎಷ್ಟು ಜ್ಞಾನವೋ ಅದಕ್ಕಿಂತ ಹೆಚ್ಚಿನ ಜ್ಞಾನ ಶ್ರವಣದಿಂದ ಬರ್ತದೆ. ಶ್ರವಣ ಅನ್ನೋದು ಅಸಾಮಾನ್ಯವಾದ ಶಕ್ತಿಯುಳ್ಳದ್ದು ಅಂತೇನು ಪ್ರಹ್ಲಾದರಾಜರು ಹೇಳ್ತಾರಲ್ವ, ಅದನ್ನು ಅನುಭವಿಸುವಂತ ಒಂದು ಪರ್ವ ಕಾಲವನ್ನು ಪೂಜ್ಯರು ನಮಗೆಲ್ಲ ಅನುಗ್ರಹಿಸಿ ಕೊಟ್ಟಿದ್ದಾರೆ. ನಮ್ಮ ಅಚ್ಚಡ ಶ್ರೀನಿವಾಸಾಚಾರ್ಯರ ಸ್ಪಿರಿಟ್ ಭಾಷಣವನ್ನು ಕೂಡ ನಾವು ಶ್ರವಣ ಮಾಡಿದ್ದೇವೆ. ಧರ್ಮ ಹೀಗೆ ಇರತಕ್ಕದ್ದು ಅಂತ ಒತ್ತಿ ಹೇಳತಕ್ಕಂತಹ ಒಂದು ವಿಶೇಷ ಶಕ್ತಿ ಅವರಲ್ಲಿದೆ. ಈ ಭೃಗು ಭಾರದ್ವಾಜ ಸಂವಾದ ಇಲ್ಲಿಯ ತನಕ ಹೇಳಿದ ಕಥೆಗಳಿಗಿಂತ ವಿಷಯಗಳಿಗಿಂತ ಸ್ವಲ್ಪ ಭಿನ್ನ. ಸಾಮಾನ್ಯವಾಗಿ ಉಪಾಖ್ಯಾನಗಳು ಮಹಾಭಾರತದಲ್ಲಿ ಅನೇಕ, ವನಪರ್ವದಲ್ಲಿ, ಈ ಶಾಂತಿ ಪರ್ವ, ಅನುಶಾಸನ ಪರ್ವದಲ್ಲಂತೂ ಹೆಜ್ಜೆ ಹೆಜ್ಜೆಗೂ ಉಪಾಖ್ಯಾನಗಳು ಸಿಗ್ತವೆ. ವನಪರ್ವದಲ್ಲಿದ್ದ ಉಪಾಖ್ಯಾನ ಕೇಳುವುದು ಸುಲಭ. ಆವಾಗ ಕೂತವರಿಗೆ ನಿದ್ದೆ ಬರುವುದಿಲ್ಲ. ಅದು ಏಕಾದಶಿ ಆಗಲಿ ದ್ವಾದಶಿ ಆಗಲಿ ವನಪರ್ವದ ಉಪಾಖ್ಯಾನ, ಅದು ನಳದಮಯಂತಿ ಉಪಾಖ್ಯಾನಗಳಿರ್ಬೋದು, ಅಥವಾ ಮಾರ್ಕಂಡೇಯ ಸಮಾಸ್ಯಾದಲ್ಲಿ ಬಂದ ಶ್ರೀರಾಮಾಯಣದ ಉಪಾಖ್ಯಾನ ಇರ್ಬೋದು. ಯಾವುದಾದರೂ ಕೇಳ್ತಾ ಇದ್ರೆ ಕಥೆ, ಆ ಕಥೆಯನ್ನು ಕೇಳ್ತಾ ಕೊನೆಗೆ ಕಥೆಯ ಕೊನೆಯಲ್ಲಿ ಒಂದು ಪಂಕ್ತಿಯಲ್ಲಿ ಅದರ ನೀತಿ ಇರ್ತದೆ. ಕೆಲವೊಂದು ಸಂದರ್ಭದಲ್ಲಿ ವೇದವ್ಯಾಸರು ನೀತಿಯನ್ನು ಹೇಳುವುದೂ ಇಲ್ಲ, ಕಥೆಯನ್ನಷ್ಟೇ ಹೇಳ್ತಾರೆ. ನೀತಿ ನಮಗೆ ನಾವೇ ಒಳಗಿಂದ ನಾವು ಹೀಗಿರಬೇಕು, ಹಾಗಿರಬಾರ್ದು ಅಂತ ತಿಳ್ಕೊಂಡು ಬಿಡ್ತೇವೆ. ಆದರೆ ಈ ಅನುಶಾಸನ ಪರ್ವ ಹಾಗಲ್ಲ. ಇದು ಕೇಳುವುದಕ್ಕೆ ಕುರ್ಚಿ ಗಟ್ಟಿ ಇಟ್ಟುಕೊಳ್ಬೇಕಾಗ್ತದೆ. ಇಲ್ಲಿ ಹೋದರೆ ನಿದ್ದೆಯಲ್ಲಿ ನಾವು ಮಾತ್ರ ಅಲ್ಲ, ಕುರ್ಚಿಯೂ ಬಿದ್ದು ಹೋಗುವಂಥ ಪ್ರಸಂಗ ಬರ್ತದೆ. ಯಾಕಂದ್ರೆ ಇಲ್ಲಿ ಕಥೆ ಇಲ್ಲ, ಇಲ್ಲಿರುವಂತಹದ್ದು ಉಪದೇಶದ ವಿಷಯ. ಆ ಉಪದೇಶಕ್ಕೆ ಪುಟ್ಟದಾಗಿ ಈ ಶಂಖಲಿಖಿತರ ಕಥೆ ಹೇಳಿದ ಹಾಗೆ ಪುಟ್ಟ ಒಂದು ಕಥೆ. ಆ ಕಥೆಯ ಮೂಲಕ ಆ ಪ್ರಕೃತ ನೀತಿಯನ್ನು ಒತ್ತಿ ಹೇಳುವ ಉದ್ದೇಶವೇ ಇರ್ತದೆ. ಆರಂಭದಲ್ಲೂ ಕೂಡ ಆ ನೀತಿಯನ್ನೇ ಹೇಳಿರ್ತಾರೆ. ಮಧ್ಯದಲ್ಲಿ ಇದೊಂದು ಇಲ್ಲಿಗೆ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಅಂತ ಪುರಾತನವಾದ ಒಂದು ಇತಿಹಾಸವನ್ನು ಹೇಳ್ತಾರೆ. ಮತ್ತೆ ಆ ಕಥೆಯನ್ನು ಅಲ್ಲಿಗೆ ನಿಲ್ಲಿಸಿಬಿಡ್ತಾರೆ. ನೇರ ವಿಷಯವನ್ನೇ ಒತ್ತಿ ಒತ್ತಿ ಹೇಳಿದ್ದನ್ನು ಮತ್ತೆ ಗಟ್ಟಿ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಆ ರೀತಿಯ ಅನೇಕ ಉಪದೇಶ, ರಾಜಧರ್ಮಗಳಿರ್ಬೋದು, ಆಪದ್ಧರ್ಮಗಳಿರ್ಬೋದು, ಯುಗ ಧರ್ಮಗಳಿರ್ಬೋದು, ಮೋಕ್ಷ ಧರ್ಮ ಇರ್ಬೋದು, ಧರ್ಮದ ಬಗ್ಗೆ ಉಪದೇಶ ಮಾಡ್ತಕ್ಕಂಥ ಭಾಗ. ಅದರಲ್ಲಿ ಮೋಕ್ಷ ಧರ್ಮ ಪರ್ವದಲ್ಲಿ ಬರ್ತಕ್ಕಂಥ ಭಾಗ ಇದು ಭೃಗು ಭಾರದ್ವಾಜ ಸಂವಾದ. ಭಾರದ್ವಾಜರು ಭೃಗು ಮಹರ್ಷಿಯನ್ನು ನದೀ ತೀರದಲ್ಲಿ ಭೇಟಿಯಾಗ್ತಾರೆ. ಯಾವ ನದಿ ಅಂತ ಹೇಳಲಿಲ್ಲ. ನಮ್ಮ ಅಚ್ಚಡ ಶ್ರೀನಿವಾಸಾಚಾರ್ಯಗೆ ಯಾವ ಹಣ್ಣು ಅಂತ ಹೇಳಿರಲಿಲ್ಲ ವೇದವ್ಯಾಸರು. ಅದು ಮಾವಿನ ಹಣ್ಣು ಅಂತಲೇ ತೀರ್ಮಾನ ಮಾಡಿದ್ದಾರೆ. ಹಾಗೆ ನಾನು ನದಿ ಅಂತ ಹೇಳಿದರೆ ನಾನು ಗಂಗಾ ನದಿ ಅಂತ ಒಂದು ತೀರ್ಮಾನ ಮಾಡ್ತೇನೆ, ಆಮೇಲೆ ಗಲಾಟೆ ಮಾಡಿಕೊಳ್ಳು. ಅಂತೂ ನದೀ ತೀರದಲ್ಲಿ ಭೃಗುವನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ ಭೃಗು ಮಹರ್ಷಿಗಳ ಹತ್ರ ಭಾರದ್ವಾಜರದು ಒಂದು ಪ್ರಶ್ನೆ. ಈ ದೇಹಕ್ಕಿಂತ, ಪ್ರಾಣಕ್ಕಿಂತ, ಅಗ್ನಿಗಿಂತ ಬೇರೆದ್ದಾದ ಜೀವನನ್ನು ಯಾಕೆ ಒಪ್ಪಬೇಕು ಅಂತ ಪ್ರಶ್ನೆ ಕೇಳಿದವರು ಸಾಮಾನ್ಯ ಅಲ್ಲ. ಗೋತ್ರ ಪ್ರವರ್ತಕ ಮಹರ್ಷಿಗಳು ಭಾರದ್ವಾಜ ಮಹರ್ಷಿಗಳು.
ಅವರು ಕೇಳ್ತಾ ಇರುವುದು ಅವರಿಗಿಂತ ಎತ್ತರದಲ್ಲಿರ್ತಕ್ಕಂಥ ಭೃಗು ಮಹರ್ಷಿಗಳ ಹತ್ರ. ಒಬ್ಬರು 18ನೇ ಕಕ್ಷೆಯಲ್ಲಿದ್ದರೆ ಇನ್ನೊಬ್ಬರು 13ನೇ ಕಕ್ಷೆಯಲ್ಲಿ ಎತ್ತರದಲ್ಲಿರ್ತಕ್ಕಂಥ ಭೃಗು ಮಹರ್ಷಿಗಳ ಹತ್ರ ಪ್ರಶ್ನೆ. ಏತಕ್ಕೋಸ್ಕರ ನಾವು ಜೀವನನ್ನು ಪ್ರತ್ಯೇಕವಾಗಿ ಒಪ್ಪಬೇಕು ಅಂತ. ಈ ಪ್ರಶ್ನೆಗೆ ಉತ್ತರ ಕೊಡುವ ಸಂದರ್ಭದಲ್ಲಿ ಒಂದು 2-3 ಅಧ್ಯಾಯಗಳಿದ್ದಾವೆ. ಅದರಲ್ಲಿ ಒಂದು ಅಧ್ಯಾಯದಲ್ಲಿ ನಾನು ಇವತ್ತು ವಿವರಿಸಬೇಕಾದ ವಿಷಯ ಇರುವಂತಹದ್ದು ಪಂಚಪ್ರಾಣರ ಕೆಲಸ. ನಮ್ಮ ಶರೀರದಲ್ಲಿ ಪಂಚಪ್ರಾಣರು ಯಾವ ರೀತಿಯಲ್ಲಿ ಉಪಕರಿಸ್ತಾರೆ, ಹೇಗಿದ್ದಾರೆ, ಅವರ ಸ್ವರೂಪ ಏನು ಅನ್ನೋ ಒಂದು ವಿಷಯ. ಈ ಪ್ರಾಣನ ಬಗ್ಗೆ ನಿರೂಪಣೆ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಈ ಪ್ರಾಣನಿಗಿಂತ ಬೇರೆದ್ದಾದ ಜೀವ ಇದ್ದಾನೆ, ಜೀವನಲ್ಲಿ ಪ್ರಾಣವಿದೆ, ಪ್ರಾಣ ಬಿಡುವವ ಜೀವ, ಆದರೆ ಪ್ರಾಣ ಅದಕ್ಕಿಂತ ಭಿನ್ನವಾದ ಮತ್ತೊಬ್ಬ ಜೀವ ಇದ್ದಾನೆ ಅಂತ ತಿಳಿಸುವುದಕ್ಕೋಸ್ಕರವೇ ಪ್ರಾಣನ ಬಗ್ಗೆ ಇಲ್ಲಿ ನಿರೂಪಣೆ ಮಾಡ್ತಕ್ಕಂಥದ್ದು. ಪ್ರಾಣ ಅವ ಜೀವೋತ್ತಮ, ಜೀವರನ್ನೆಲ್ಲ ನಿಯಂತ್ರಿಸುವ ಕಾರಣದಿಂದಲೇ ಅವ ಜೀವೋತ್ತಮ, ಅವನಿಗಿಂತ ಭಿನ್ನರಾದ ಕೋಟಿ ಜೀವರಿದ್ದಾರೆ ಅಂತ ನಿರೂಪಿಸುವುದು ಇಲ್ಲಿ ಮುಖ್ಯವಾದಂತಹ ವಿಷಯ. ಅದರಿಂದ ಈ ಶರೀರಾದಿ ಸಂಘಾತಕ್ಕಿಂತ ಭಿನ್ನವಾದ ಜೀವ ಇದೆ ಅನ್ನುವ ಉಪವಾದನೆಯ ಮೂಲಕ ಚಾರ್ವಾಕಾದಿ ಮತ ನಿರಾಸ ಇಲ್ಲಿ ಉಂಟು. ಆ ಜೀವ ಪ್ರಾಣನಿಗಿಂತಲೇ ಭಿನ್ನ ಅಂತ ಹೇಳುವುದರ ಮೂಲಕ ಜೀವರಲ್ಲಿ ಪರಸ್ಪರ ಭೇದದ ನಿರೂಪಣೆ ಇದೆ. ಅದರ ಜೊತೆಗೆ ಅಗ್ನಿ ಅನ್ನುವ ಸ್ವರೂಪವನ್ನು ಶರೀರದಲ್ಲಿ ನಿರೂಪಣೆ ಮಾಡ್ತಾ ಅಗ್ನಿಯನ್ನು ಕೊನೆಗೆ ವಿಷ್ಣು ಅಂತ ಹೇಳುವುದರ ಮೂಲಕ ಆ ಪರಮಾತ್ಮನಿಗೂ ಜೀವರಿಗೂ ಭೇದವನ್ನು ಹೇಳುವಂತಹ ವಿಷಯ ಇದೆ. ಒಟ್ಟು ಪಂಚಭೇದದ ಉಪಪಾದನೆಯನ್ನು ಕೂಡ ಸ್ಪಷ್ಟವಾಗಿ ಮಾಡುವ ಒಂದು ಭಾಗ ಅದು ಭೃಗು ಭಾರದ್ವಾಜ ಸಂವಾದದ ಭಾಗ. ಇಲ್ಲಿ 5 ಭೂತಗಳ ಆವಿರ್ಭಾವ ಆಯಿತು ಭಗವಂತನಿಂದ. ಈ ಪರಶುರಾಮ ಕ್ಷೇತ್ರದಲ್ಲಿ ಭೂತ ಅಂತ ಹೇಳುವಾಗ ಯಾವ ಭೂತ ಅಂತ ಹೇಳಬೇಕಾಗ್ತದೆ, ಇಲ್ಲದೆ ಹೋದರೆ ಅದು ಕಲ್ಲುರ್ಟಿ ಬೇರೆ ರಕ್ತೇಶ್ವರಿಯಿಂದ ಹೀಗಾಗುವ ಸಾಧ್ಯತೆಗಳುಂಟು. ಪಂಚಭೂತಗಳು ಅಂತ ಹೇಳಿದಾಗ ಅದು ಹೇಗೆ ಆವಿರ್ಭವಿಸಿತು ಅಂತ ನಿರೂಪಣೆ ಎಲ್ಲ ಬಂತು. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಈ 5 ಕೂಡ 5 ನಮ್ಮ ಶರೀರದಲ್ಲಿ ಉಂಟು ಅಂತ ಮೊದಲ ನಿರೂಪಣೆ. ಪಂಚಭೂತಗಳು ಮಾನವ ಶರೀರದಲ್ಲಿ ಪಂಚಗಳಾಗಿ ಸೇರಿಕೊಂಡು ಇದು ಪಂಚಪಂಚಕವಾದಂತಹ ಶರೀರ. ಅಂದ್ರೆ 5 ನಮ್ಮ ಶರೀರದಲ್ಲಿರುವುದು. 5 ಆಗಿದ್ದದ್ದು 5 ಆದಾಗ ಅವ ಮರಣವನ್ನೈದಿದ ಅಂತ ಹೇಳುದು. 5 ಇದೆ ಕೊನೆಗೆ 5 ಆಗುವುದು ಪಂಚತ್ವಂ ಗತಃ ಅಂತ. ಈ 5 ಸಂಘಾತವಾಗಿದ್ದಾಗ ಶರೀರವಾಗಿರ್ತದೆ. ಇದರಲ್ಲಿ ಭೂಮಿ 5 ಆಗಿದೆ. ಪಾಂಚಭೌತಿಕ ಶರೀರ ಅಂತ ನಾವು ಹೇಳ್ತೇವೆ. ಪಾಂಚಭೌತಿಕ ಶರೀರದಲ್ಲಿ ಭೂಮಿಯ 5 ಸ್ವರೂಪಗಳು ಯಾವುದು ಅನ್ನುವುದನ್ನು ವ್ಯಾಸರು ಹೇಳ್ತಾರೆ. ತ್ವಕ್ಚ ಮಾಂಸಂ ತಥಾಸ್ಥೀನಿ ಮಜ್ಜ ಸ್ನಾಯುಚ ಪಂಚಮಂ ಇತ್ಯೇದದಿಹ ಸಂಖ್ಯಾತಂ ಶರೀರೇ ಪೃಥಿವಿ ಮಯಂ ಅಂತ. ಶರೀರದಲ್ಲಿ ಪೃಥಿವಿ 5 ಆಗಿದೆ. ಒಂದು ಗಟ್ಟಿಯಾದ ಪೃಥಿವಿ, ಅದಕ್ಕೆ ಎಲುಬು ಅಂತ ಹೆಸರು. ಅಸ್ಥಿ ಗಟ್ಟಿಯಾದದ್ದು, ವಜ್ರದ ಹಾಗೆ. ಅದನ್ನು ಕತ್ತರಿಸಬೇಕಾದ್ರೆ ಗರಗಸ ಇಟ್ಟುಕೊಂಡು ಕತ್ತರಿಸಿದರೆ ಗರಗಸೆ ಕೆಲವು ಸಲ ಮೊಂಡಾಗ್ತದೆ. ಅಸ್ಥಿ. ಅದಕ್ಕಿಂತ ನಂತರದಲ್ಲಿ ಗಟ್ಟಿಯಾದದ್ದು ಅಂದ್ರೆ ತ್ವಕ್. ತ್ವಕ್ ಅಂದ್ರೆ ಚರ್ಮ ಅಲ್ಲ, ತ್ವಕ್ ಚರ್ಮ ಮಾಂಸ ರುಧಿರ ಅಂತ ಸಪ್ತ ಧಾತುಗಳನ್ನು ಹೇಳ್ತಾರೆ. ತ್ವಕ್ ಚೀಳಿದಾಗ ಒಳಗೆ ಸಿರುವಂತಹದ್ದು ಚರ್ಮ. ತ್ವಕ್ಗೆ ಸ್ವಲ್ಪ ಬೆಂಕಿ ತಾಗಿದ್ರೆ ಒಂದು ಬೊಕ್ಕೆ ಬಂದು ಆ ಬೊಕ್ಕೆ ತೆಗೆದಾಗ ತ್ವಕ್ ಹೊರಗೆ ಬಂತು, ಆವಾಗ ಒಳಗೆ ಕಾಣಿಸುವಂತಹದ್ದು ಚರ್ಮ. ಅಲ್ಲಿ ಗಾಳಿ ಬೀಸಿದಾಗಲೂ ಕೂಡ ಉರಿ ಆಗ್ತದಲ್ವಾ, ಆ ಇಂದ್ರಿಯಕ್ಕೆ ಗೋಲಕವಾಗಿರ್ತಕ್ಕಂಥದ್ದು ಅದು ಚರ್ಮ. ಅದಕ್ಕಿಂತ ಹೊರಗೆ ಆವರಿಸಿರುವಂತಹದ್ದು. ಕೆಲವು ಸಲ ತ್ವಕ್ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಒಬ್ಬ ಮುಟ್ಟಿದ್ರೂ ಗೊತ್ತಾಗುವುದಿಲ್ಲ. ಕೋಣದ ಹಾಗೆ, ಕೋಣಕ್ಕೆ ಒಂದು ಹೊಡೆದ್ರೆ ಯಾರೋ ಎಲ್ಲಿಗೋ ಹೊಡಿತಾ ಇದ್ದಾರೆ ಯಾರಿಗೋ ಅಂತ ಜನ ಬರ್ತದೆ. 2ನೇದ್ದು ಅಲ್ಲೇ ಬಿದ್ದಾಗ ನನಗೆ ಅಂತ ಗೊತ್ತಾಗ್ತದೆ, ಎಲ್ಲಿ ಅಂತ ಗೊತ್ತಾಗುದಿಲ್ಲ. 3ನೇದ್ದು ಬಿದ್ದಾಗ ನನಗೆ ಬೆನ್ನಿಗೆ ಹೊಡೆದದ್ದು ಅಂತ ಗೊತ್ತಾಗುದಿಲ್ಲ. ಆ ಚರ್ಮ ಗಟ್ಟಿ ಇರ್ತದೆ. ಆದ್ರಿಂದ ಚರ್ಮ ಅನ್ನೋದು ಶರೀರದಲ್ಲಿರುವ ಪೃಥಿವಿಯ 2ನೆಯ ಗಟ್ಟಿಯಾದಂತಹ ಭಾಗ. ತ್ವಕ್ ಅಸ್ಥಿ ಆದ ಮೇಲೆ ಮತ್ತೆ ಗಟ್ಟಿಯಾದ ಭಾಗ ಅಂತ ಹೇಳಿದ್ರೆ ಮಾಂಸ. ಮಾಂಸದ ನಂತರ ಇರತಕ್ಕಂಥದ್ದು ಮೇಧಸ್ಸು, ನಂತರದಲ್ಲಿರ್ತಕ್ಕಂಥದ್ದು ಮಜ್ಜೆ ಅಂತ. ಈ 5 ಏನು ಮಜ್ಜೆ ಅನ್ನೋದು ಎಲುಬಿನ ಒಳಭಾಗದಲ್ಲಿರ್ತಕ್ಕಂಥ ಒಂದು ಪೇಸ್ಟ್ ರೂಪದಲ್ಲಿರ್ತಕ್ಕಂಥದ್ದು. ಇವಿಷ್ಟು ಭಾಗ ಪೃಥಿವಿಮಯ, ಅಂದ್ರೆ ಪೃಥಿವಿ 5 ನಮ್ಮ ಶರೀರದಲ್ಲಿ ಸೇರಿದೆ. ಅದೇ ರೀತಿ ನೀರು 5 ಸೇರಿದೆ. ಮೊದಲನೆಯದ್ದು ರಕ್ತ, ಆಮೇಲೆ ಬಾಯಿಯಲ್ಲಿ ಶರೀರದಲ್ಲಿರುವ ರಸ ಅಂತ, ಅದನ್ನು ಇವರು ಶಬ್ದ ಹೇಳಬೇಕಾದ್ರೆ ವಸ ಅಂತ ಶಬ್ದ ಬಳಸ್ತಾರೆ. ಶ್ಲೇಷ್ಮ ಪಿತ್ತಮತ ಸ್ವೇದ ವಸಾ ಶೋಣಿತಮೇವಚ ಇತ್ಯಾಪ ಪಂಚಧಾ ದೇಹೇ ಭವಂತಿ ಪ್ರಾಣಿನಾಂ ಸದಾ ಅಂತ. ಶ್ಲೇಷ್ಮ ಅಂದ್ರೆ ಕಫ. ಕಫದ ಜೊತೆಗೆ ಜೊಲ್ಲು ಕೂಡ ಸೆಗೊಳ್ಳಬೇಕು ಅಂತ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಜೊಲ್ಲು ಇದು ಶರೀರದಲ್ಲಿರುವ ಒಂದು ನೀರಿನ ಸ್ವರೂಪ. ಆಮೇಲೆ ಪಿತ್ತ,
ಪಿತ್ತವೂ ಕೂಡ ನೀರಿನ ಆಕಾರದಲ್ಲೇ ಇರೋದು. ಹೆಚ್ಚು ಏಕಾದಶಿ ಪೂರ್ತಿ ಉಪವಾಸ ಮಾಡಿ ಅಭ್ಯಾಸ ಇಲ್ಲದೆ ಇದ್ದವರು ಏಕಾದಶಿ ಉಪವಾಸ ಮಾಡಿ ಬೆಳಗ್ಗೆ ಅವನ ಬಾಯೆಲ್ಲ ಕಹಿ ಕಹಿ ಆಗಿ ವಾಂತಿ ಆದಾಗ ಗೊತ್ತಾಗ್ತದೆ, ಅರಶಿಣ ಬಣ್ಣದ ನೀರು ಹೊರಗೆ ಬರ್ತದೆ. ಆ ಪೀತವರ್ಣದ ನೀರು ಏನುಂಟು ಅದು ಶರೀರದಲ್ಲಿರತಕ್ಕಂಥ ಪಿತ್ತ. ಹೀಗೆ ಪಿತ್ತ ಅನ್ನುವುದು ಶರೀರದಲ್ಲಿರುವ ಒಂದು ರಸದ್ರವ್ಯ. ಅಥ ಸ್ವೇದ, ಆಮೇಲೆ ರೋಮಕೂಪಗಳಿಂದ ಹೊರಹೊಮ್ಮತಕ್ಕಂತಹ ನೀರು. ಅದಕ್ಕೆ ನಿನ್ನೆ ಬಂದಿದ್ರೆ ಸರಿಯಾಗಿ ಗೊತ್ತಾಗ್ತಿತ್ತು ಸ್ವೇದ ಹೇಗಿದೆ ಅಂತ, ಇವತ್ತಷ್ಟು ಗೊತ್ತಾಗೋದಿಲ್ಲ ಮಳೆ ಸುರಿದ್ರಿಂದ. ಸ್ವೇದ ಅಂದರೆ ಬೆವರು. ಸ್ವೇದವನ್ನು ಉಂಟು ಮಾಡುವಂತಹದ್ದಕ್ಕೆ ಸ್ವೆದರ್ ಅಂತ ಹೆಸರು, ಅದನ್ನು ಸ್ವೆಟರ್ ಅಂತ ಕರೆಯೋದು, ಸ್ವೇದ ಜನಕ ಅಂತ. ಸ್ವೇದ ಅಂದರೆ ಬೆವರು. ತಥಾ ಶೋಣಿತಮೇವಚ, ಮತ್ತೆ ರಕ್ತ. ಹೀಗೆ ನೀರಿನ 5 ಸ್ವರೂಪ. ಆಮೇಲೆ ಮತ್ತೆ ಮೂಗಿನಲ್ಲಿ ಸುರಿಯುವ ನೀರು, ಕಣ್ಣಿನಲ್ಲಿ ಸುರಿಯುವ ನೀರು ಅಂತ ಬೇರೆ ಇದೆ. ಆದರೆ ಅದು ಪ್ರತಿನಿತ್ಯವೂ ಸುರಿಯುವಂಥ ನೀರಲ್ಲ. ಆಯುರ್ವೇದದಲ್ಲಿ ಶರೀರದಲ್ಲಿ ಒಟ್ಟು 10 ರೀತಿಯಾದ ನೀರಿದೆ ಅಂತ ಹೇಳ್ತಾರೆ. 10 ರೀತಿಯಾದ ನೀರು ಹೊರಗೆ ಬರ್ತಾ ಇರ್ತದೆ ಅಂತ. ಕಿವಿ ಸೋರುವುದನ್ನು ಅವರು ಸೇರಿಸ್ತಾರೆ. ಇಲ್ಲಿ ಪ್ರಮುಖವಾಗಿ ಶರೀರದಲ್ಲಿ ದಿನನಿತ್ಯ ಇರತಕ್ಕಂತಹ ಜಲಸ್ವರೂಪ 5 ಅಂತ, ನೀರಿನ 5 ಪ್ರಭೇದ ಹೇಳಿದರು. ನೀರಿನ ಸ್ವರೂಪ ಇನ್ನು ಗಾಳಿ ಮತ್ತು ಬೆಂಕಿ, ಅದು 5. ಯಾಕಂದ್ರೆ ಪ್ರಾಣನಲ್ಲಿ ಬಂದರೆ ನಾವು ವಿಷಯಕ್ಕೆ ಪ್ರವೇಶ ಮಾಡಬೇಕು, ಗಾಳಿ ಬಿಡುವ. ಬೆಂಕಿ ಅದು 5 ವಿಧವಾಗಿದೆ. ಯಾವುದು? ತೇಜೋಗ್ನಿಸ್ಥತಾ ಕ್ರೋಧ ಚಕ್ಷುರೂಷ್ಮ ತಥೈವಚ. ಒಂದು ತೇಜಸ್ಸು ಅಂದರೆ ಅವನ ಮುಖದಲ್ಲಿರುವ ವರ್ಚಸ್ಸು, ಅದು ಅವನಲ್ಲಿರುವ ಬೆಂಕಿಯ ಒಂದು ಸ್ವರೂಪ. ಅವನನ್ನು ನೋಡಿದ್ರೇನೆ ಪ್ರೇತವನ್ನು ನೋಡಿದ ಹಾಗೆ ಅನಿಸುತ್ತೆ ಕೆಲವರನ್ನು ನೋಡಿದರೆ. ಅದು ಯಾರು ಅಂತ ಹೇಳಿದರೆ, ಸ್ವಲ್ಪವೂ ಜಪಾನುಷ್ಠಾನ ಇಲ್ಲದೆ ನಾನು ಬ್ರಾಹ್ಮಣ ಅನ್ನುವ ಕಾರಣದಿಂದ ಪ್ರತಿನಿತ್ಯವೂ ಸಿಕ್ಕಿದವರ ಕೈಯಿಂದೆಲ್ಲ ದಾನವನ್ನು ತಗೊಂಡ್ರೆ ಆಮೇಲೆ ಅವನನ್ನು ನೋಡಿದ ಮೇಲೆ ಪ್ರೇತವನ್ನು ಮತ್ತೆ ಮಕ್ಕಳಿಗೆ ತೋರಿಸಬೇಕು ಅಂತಿಲ್ಲಂತೆ. ಅದೊಂದು ಸ್ವರೂಪ. ಅದು ಅಂದರೆ ವರ್ಚಸ್ಸೇ ಹೋಗ್ತದೆ, ಅವನಲ್ಲಿ ಒಂದು ಬ್ರಹ್ಮವರ್ಚಸ್ಸೇ ಇಲ್ಲ ಅಂತ ಹೇಳುವುದಿಲ್ಲ. ಹಾಗೆ ಆ ವರ್ಚಸ್ಸು ಅನ್ನೋದು ಅವನಲ್ಲಿರುವ ಒಂದು ಬೆಂಕಿಯ ಪ್ರತೀಕ, ತೇಜ. ಆಮೇಲೆ ಅಗ್ನಿಹಿ. ಅಗ್ನಿಹಿ ಅನ್ನೋದರಿಂದ ಔದರೀಯ ಅಗ್ನಿಯನ್ನು ತಗೊಳ್ಬೇಕು, ವೈಶ್ವಾನರ ಅಂತ ಹೇಳ್ತೇವೆ. ತಿಂದಂತಹ ಆಹಾರವನ್ನು ಅರಗಿಸತಕ್ಕಂತಹ ಜಠರಾಗ್ನಿ. ಕ್ರೋಧ, ಅವನಿಗೆ ಅವಮಾನವಾದಾಗ ಅಥವಾ ಅವನಿಗೆ ಸಂಬಂಧಪಟ್ಟವರಿಗೆ ಅವಮಾನವಾದಾಗ ಅವನಿಗೆ ಉಂಟಾಗುವಂತಹ ಸ್ಥಿತಿ ಕ್ರೋಧ. ಅದು ಅವನಲ್ಲಿ ಅಗ್ನಿ ಸರಿಯಾಗಿದ್ದರೆ ಕ್ರೋಧ ಉಂಟಾಗ್ತದೆ, ಇಲ್ಲಿ ಹೋದರೆ ಕ್ರೋಧ ಉಂಟಾಗುವುದಿಲ್ಲ. ಅವನು ಕ್ಲೀಬ ಅಂತ ಕರೀತಾರೆ. ಕ್ಲೈಬ್ಯಂ ಮಾಸ್ಮಗಮಪ್ಪಾರ್ಥ ಅಂತ ಕೃಷ್ಣ ಹೇಳಿದ್ದದಕ್ಕೋಸ್ಕರ. ನೈತ ತಯ್ಯುಪ ಪದ್ಯತೆ, ಕ್ಷತ್ರಿಯನಾದ ನಿನಗೆ, ಈ ಭಾರತ ದೇಶದಲ್ಲಿ ಹುಟ್ಟಿದ ನಿನಗೆ, ಪಾರ್ಥನಾದ ನಿನಗೆ ಇದು ಹೊಂದುವುದಿಲ್ಲ ಅಂತ. ಕ್ಲೈಬ್ಯ ಇರಬಾರದು, ಬೇಕದು. ಅದು ಮನುಷ್ಯನಿಗೆ. ಇಲ್ಲಿ ಅಭಿಮಾನ ವಿಹೀನಾನಾಂ ಕಿಂಧನೇನ ಕಿಮಾಯುಷ ಅಂತ ಭಗವಂತನೇ ವಿಷ್ಣು ಪುರಾಣದಲ್ಲಿ ಕೇಳ್ತಾನೆ. ಅಭಿಮಾನ ತ್ಯಾಗ ಮಾಡುವಂತ ಗೀತೆಯಲ್ಲಿ ಹೇಳಿದ ದೇವರೇ, ಅಭಿಮಾನ ಇಲ್ಲದೆ ಹೋದರೆ ನಿಮಗೆ ದುಡ್ಡಿದ್ದೇನು ಪ್ರಯೋಜನ, ಆಯುಷ್ಯ ಇದ್ದೇನು ಪ್ರಯೋಜನ ಅಂತ ಕೇಳ್ತಾನೆ. ಅಭಿಮಾನ ಬೇಕು, ದುರಭಿಮಾನ ಬಿಟ್ಟಿರ್ಬೇಕಷ್ಟೇ. ಅದರಿಂದ ಕ್ರೋಧ ಅನ್ನೋದು ಕೂಡ ಶರೀರದಲ್ಲಿರುವ ತೇಜಸ್ಸಿನ ಒಂದು ಪ್ರಭೇದ. ಆಮೇಲೆ ಚಕ್ಷುಸ್, ಕಣ್ಣು. ಕಣ್ಣು ತೇಜಸ್. ಅದು ತೇಜಸ ಇಂದ್ರಿಯ ಯಾಕೆ ಅಂತೇಳಿ ತರ್ಕಶಾಸ್ತ್ರದವರ ಹತ್ರ ಕೇಳಬೇಕು. ಕಣ್ಣು ಅನ್ನೋದು ಬೆಳಕು ಬೀರತಕ್ಕಂತಹ ಇಂದ್ರಿಯ. ಊಷ್ಮ ಅಂದರೆ ಸೆಕೆ, ಶರೀರದಲ್ಲಿ ಉಂಟಾಗುವ ಬಿಸಿ. ಅವನು ಬಾಯಿ ತೆಗೆದಾಗ ಬಿಸಿ ಬಿಸಿ ಗಾಳಿ ಬರ್ತದಲ್ಲ, ಅದೆಲ್ಲ ಶರೀರದಲ್ಲಿರತಕ್ಕಂತಹ ತೇಜಸ್ಸು. ಊಷ್ಮ ಮತ್ತು ಅಗ್ನಿಗೆ ವ್ಯತ್ಯಾಸವನ್ನು ಹೇಳ್ತಾರೆ. ಅಗ್ನಿ ಅನ್ನುವುದು ಉದರದಲ್ಲಿದ್ದುಕೊಂಡು ತಿಂದ ಆಹಾರವನ್ನು ಅರಗಿಸ್ತದೆ. ಊಷ್ಮ ಅನ್ನುವುದು ಅವನ ಶರೀರದಲ್ಲಿ ಪ್ರಾಣಿಗಳನ್ನು ಹುಟ್ಟುವುದಕ್ಕೆ ಅವಕಾಶ ಮಾಡಿಕೊಡ್ತದೆ ಅಂತ. ಇಷ್ಟು ವ್ಯತ್ಯಾಸ. ತಲೆಯಲ್ಲಿ ಹೇನು ಯಾಕೆ ಹುಟ್ಟುತ್ತದೆ ಅಂದರೆ ಶರೀರದಲ್ಲಿ ಊಷ್ಮ ಜಾಸ್ತಿ ಇದ್ದರೆ ಹೇನು ಹುಟ್ಟುವುದು. ಈ ಬಿಸಿಯಾದ ನೆಲ ಎಲ್ಲ ಬಿಸಿಯಾದಾಗ ಸ್ವಲ್ಪ ಮಳೆ ಬಿತ್ತು ಅಂತಾದರೆ ನೆಲದ ಅಡಿಯಲ್ಲಿ ಸ್ವೇದಜ ಅಂತ ಕೆಲವು ಪ್ರಾಣಿ ಜಾತಿ ಹುಟ್ಟುತ್ತದೆ. ಆ ಬಿಸಿಯಾದಾಗ ಅದರಿಂದ ಪ್ರಾಣಿ ಹುಟ್ಟುವುದು, ಎದ್ದು ಎದ್ದು ನೆಲವನ್ನು ತೂತು ಮಾಡಿಕೊಂಡು ಮೇಲಕ್ಕೆ ಬರತಕ್ಕಂತಹ ಪ್ರಾಣಿಗಳು. ಹಾಗೆ ಇಲ್ಲಿ ಬಿಸಿಯಾದಾಗ ಶರೀರದಲ್ಲಿ ಆತನ ಮಲದಲ್ಲೂ ಕೂಡ ಉದರದಲ್ಲಿ ಕೆಲವು ಜಂತುಗಳು ಹುಟ್ಟಿಕೊಳ್ತವೆ, ಅದೆಲ್ಲ ಸ್ವೇದಜ, ಅದು ಊಷ್ಮದಿಂದ ಹುಟ್ಟುವಂಥದ್ದು. ಹೀಗೆ ಊಷ್ಮ ಅವನ ಶರೀರದಲ್ಲಿ ಎಲ್ಲೆಲ್ಲಿ ರೋಮ ಉಂಟು ಅಲ್ಲೆಲ್ಲ ಪ್ರಾಣಿಗಳನ್ನು ಹುಟ್ಟಿಸುವಂತಹ ಕೆಲಸ ಮಾಡ್ತದೆ. ಪ್ರಾಣಿಗಳನ್ನು ಮಾತ್ರ ಅಲ್ಲ, ಅಲ್ಲಿ ರೋಗ ಹುಟ್ಟುವುದಕ್ಕೂ ಅದು ಕಾರಣ ಆಗ್ತದೆ. ಅದಕ್ಕೋಸ್ಕರ ಆಯುರ್ವೇದದಲ್ಲಿ ಊಷ್ಮ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಎಳ್ಳು ತಿನ್ನಬೇಕು ಅಂತ ಹೇಳ್ತಾರೆ. ಇಲ್ಲ ಎಳ್ಳು ಜ್ಯೂಸ್ ಮಾಡಿಕೊಂಡು ಕುಡಿದ್ರೂ ಆಗ್ತದೆ. ಒಟ್ಟೊಂದು ಶರೀರದಲ್ಲಿ ಊಷ್ಮ ಅನ್ನೋದು ಕೂಡ ತೇಜಸ್ಸನ್ನು ತಿಳಿಸ್ತಕ್ಕಂತಹ ಭಾಗ. ಹೀಗೆ ಶರೀರದಲ್ಲಿ ತೇಜ, ಅಗ್ನಿ ತಥಾ ಕ್ರೋಧ, ಚಕ್ಷು ಊಷ್ಮ ತಥೈವಚ ಅಗ್ನಿ ಜರಯತೆ ಅಂತ. ಹೀಗೆ 5 ಭಾಗದಲ್ಲಿ ಅಗ್ನಿ ಇರ್ತದೆ. ಆಕಾಶವು 5 ಆಗಿದೆ. ತುಂಬ ವಿಶೇಷ ಇದೆ ಅಲ್ಲ, ಇದು ಓದಿದ ಮೇಲೆ ನನಗೆ ಅರ್ಥ ಆದ ವಿಷಯ. ಆಕಾಶವು ಶರೀರದಲ್ಲಿ 5 ಆಗಿದೆ. ಏನು? ಶ್ರೋತ್ರಂ, ಘ್ರಾಣಂ ಅಥ ಆಸ್ಯಂಚ ಹೃದಯಂ ಕೋಷ್ಠಮೇವಚ. ಶರೀರದಲ್ಲಿ 5 ಆಕಾಶ ಅಂದರೆ ಒಂದು ಉದರಾಕಾಶ, ಅದು ಮುಖ್ಯವಾಗಿ ಬೇಕಾದದ್ದು. ಅದರಲ್ಲಿ ಬಾರಿ ಪೂರ್ತಿಯಾದಾಗ ಒಂದು ಏಕಾದಶಿ ಬರ್ತದೆ ಯಾವತ್ತು ಕಡೆ.
ಉದರಾಕಾಶ ತುಂಬಿ ಅದು ಗಲೀಜಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಏಕಾದಶಿ ಉಪವಾಸ ಮಾಡಬೇಕು. ಆಗ ಉದರಾಕಾಶದಲ್ಲಿ ಸರಿಯಾಗಿ ಆಕಾಶ ತುಂಬಿಕೊಳ್ತದೆ. ಮತ್ತೆ ದ್ವಾದಶಿಯಿಂದ ಹಿಡ್ಕೊಂಡು ದಶಮಿಯ ತನಕವೂ ಕೂಡ ದಶಮಿ ತಿನ್ನುವುದಕ್ಕೆ ಬರ್ತದೆ. ಅಂತೂ ಈ ಶರೀರದಲ್ಲಿ ಉದರಾಕಾಶ ಅನ್ನೋದು ಬಹಳ ಮುಖ್ಯವಾದದ್ದು. ಅವಕಾಶ ಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತಃ ಅಂತ ವಾಸುದೇವ ರೂಪಿಯಾದ ಪರಮಾತ್ಮ ಆ ಉದರಾಕಾಶದಲ್ಲಿ ತುಂಬಿಕೊಂಡು ನಾವು ತಿಂದದ್ದನ್ನೆಲ್ಲ ಬದಿಗೆ ಸರಿಸಿ ಮುಂದಿದ್ದು ಬಂದದ್ದಕ್ಕೆ ಜಾಗ ಕೊಡ್ತಾ ಇರ್ತಾನಂತೆ. ಅವಕಾಶ ಪ್ರದಹ ಅಂತ. ನಮಗೆ ಮುಂದೆ ಸ್ವೀಟ್ ಇದೆ ಅಂತಲೇ ಗೊತ್ತಿರುವುದಿಲ್ಲ. ಸಾರು ಹುಳಿ ಚೆನ್ನಾಗಿ ತಿಂದು ಬಿಸಿಬೇಳೆ ಬಾತು ತಿಂದ ಮೇಲೆ ಹೊಟ್ಟದಲ್ಲಿ ಜಾಗವೇ ಇರುವುದಿಲ್ಲ. ಅಷ್ಟು ಹೊತ್ತಿಗೆ ಬಾದಾಮಿ ಹಲ್ವಾ ಬಂದರೆ 10 ತಿನ್ನುವುದಷ್ಟು ಜಾಗ ಇರ್ತದೆ. ಅದೆಲ್ಲಿಂದ ಬಂತು? ಈ ಅವಕಾಶ ಪ್ರದೋ ನಿತ್ಯಂ ವಾಸುದೇವ ಉದರಾಕಾಶ ಸ್ಥಿತಃ ಅಂತ ಅಲ್ಲಿ ಕೂತ್ಕೊಂಡು ಮಾಡುವ ಕೆಲಸ ಅಂತೆ. ಅದು ಸಂಕರ್ಷಣಶ್ಚ ಪ್ರದ್ಯುಮ್ನಃ ತತ್ರ ಭೋಕ್ತೃಷು ಸಂಸ್ಥಿತವು. ಭೋಕ್ತೃಶಕ್ತಿ ಪ್ರದಾತ ಭಗವಂತನ ಪಂಚರೂಪವನ್ನು ಊಟದಲ್ಲಿ ಚಿಂತನೆ ಮಾಡುವುದನ್ನು ಆಚಾರ್ಯರು ಐತರೇಯೋಪನಿಷತ್ತಿನ ಭಾಷ್ಯದಲ್ಲಿ ಹೇಳ್ತಾರೆ. ಅದರಲ್ಲಿ ವಾಸುದೇವನ ಕೆಲಸ ಉದರಾಕಾಶದ ಕೆಲಸ. ಇನ್ನೊಂದು ಆಕಾಶ ಹೃದಯ ಆಕಾಶ, ಉದರಾಕಾಶಕ್ಕಿಂತ ಮುಖ್ಯವಾದದ್ದು. ನಾವದನ್ನು ದಕ್ರಂ ವಿಪಾಪಂ ಪರಮೇಶ್ಮಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಮೂಸ್ಥಂ ತತ್ರಾಪಿ ದಕ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ. ಹೃದಯದಲ್ಲಿ ಒಂದು ಅವಕಾಶ ಇದೆ. ಹೃದಯ ಎಡಮುಷ್ಟಿಯಷ್ಟು ದೊಡ್ಡದಿದ್ರೆ ಅದರ ಒಳಗೆ ಅಂಗುಷ್ಟದಷ್ಟು ಜಾಗ ಇದೆ. ಅಂಗುಷ್ಠ ಮಾತ್ರ ಪುರುಷೋಂಗುಷ್ಠಂಚ ಸಮಾಶ್ರಿತ ಅಂತ ಅಂಗುಷ್ಠ ಪರಿಮಿತವಾದ ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಭಗವಂತನ ಅಂಗುಷ್ಠ ಪರಿಮಿತವಾದಂತಹ ಒಂದು ರೂಪ ಇದೆ. ಆ ರೂಪ ನಿಂತಿರುವುದೆಲ್ಲಿ? ದಕ್ರಾಕಾಶದಲ್ಲಿ, ಹೃದಯದ ಪುಟ್ಟ ಆಕಾಶದಲ್ಲಿ. ಅದನ್ನು ಹೃದಯಾಕಾಶ ಅಂತ ಕರೀತಾರೆ. ಶರೀರದ ಆಕಾಶಗಳಲ್ಲಿ ಪ್ರಥಮ ಪ್ರಾಧಾನ್ಯ ಹೃದಯಾಕಾಶಕ್ಕೆ ಅಲ್ಲ, ಉದರಾಕಾಶಕ್ಕೆ. ಯಾಕಂದ್ರೆ ಹೊಟ್ಟೆ ತುಂಬದೆ ಹೋದರೆ ಹೃದಯಾಕಾಶ ಇಟ್ಕೊಂಡು ಏನು ಮಾಡು? ಹೊಟ್ಟೆ ತುಂಬಿದ ಮೇಲೆ ಧ್ಯಾನ ಇತ್ಯಾದಿಗಳೆಲ್ಲ. ಅದರಿಂದ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಧ್ಯಾನ ಮಾಡುವುದು ಕೂಡ ಯಾಕೆಂದ್ರೆ ಹೊಟ್ಟೆಗಾಗಿ. ಸ್ವಲ್ಪ ಧ್ಯಾನ ಮಾಡಿದಾಗ ಯಾರಾದರೂ ಊಟಕ್ಕೆ ಬನ್ನಿ ಅಂತ ಕರೀತಾರೋ ಅಂತ ಕೆಲವರು ಧ್ಯಾನ ಮಾಡುವವರು ಇರ್ತಾರೆ. ಅಂತೂ ಹೊಟ್ಟೆ ಇಲ್ಲದೆ ಹೋದರೆ ಅದು ಹೃದಯಾಕಾಶವೂ ಕೆಲಸ ಮಾಡುವುದಿಲ್ಲ. ಆಮೇಲೆ ಶ್ರೋತ್ರಂ ಅಂತ. ಶ್ರೋತ್ರ ಅಂದ್ರೆ ಕಿವಿಯ ಆಕಾಶ. ಶ್ರೋತ್ರವೇ ಈಗ ಕಣ್ಣು ಹೇಗೆ ಬೆಂಕಿಯೋ ಹಾಗೆ ಶ್ರೋತ್ರವೇ ಆಕಾಶ. ಅದನ್ನು ತಾರ್ಕಿಕರು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು. ಅವರು ಕರ್ಣ ವಿವರವರ್ತ್ಯಾಕಾಶಸ್ಯ ಇವ ಶ್ರೋತ್ರತ್ವಾತ್ ಅಂತ ಹೇಳ್ತಾರೆ. ಕರ್ಣ ವಿವರವರ್ತಿಯಾದ ಆಕಾಶವೇ ಶ್ರೋತ್ರ ಅಂತ. ಇದು ಒಂದು ಇಲ್ಲಿ ಆಕಾಶ, ಅದನ್ನೇನ ತುಂಬಿಸಿ ಹಾಕಿತು ಅಂತಾದರೆ ಉಪನ್ಯಾಸಗಳೆಲ್ಲ ವ್ಯರ್ಥ. ಅದನ್ನ ಶ್ರೋತ್ರಾಕಾಶ ಅದಕ್ಕಿಂತ ಮುಖ್ಯವಾಗಿ ಬಿಡ್ತದೆ. ಇನ್ನೊಂದು ಆಕಾಶ ಘ್ರಾಣಾಕಾಶ, ಈ ಮೂಗಿನ ಒಳಗಿರತಕ್ಕಂಥ ಅವಕಾಶ. ಅದನ್ನು ಮುಚ್ಚುವ ಹಾಗಿಲ್ಲ. ಶರೀರದಿಂದ ಪ್ರಾಣ ಹೊರಗೆ ಹೋದ ಮೇಲೆ ಈ ಆಕಾಶಗಳನ್ನೆಲ್ಲ ಮುಚ್ಚಬೇಕು ಅಂತ ಔರ್ಧ್ವದೇಹಿಕ ವಿಧಿ ಹೇಳ್ತದೆ. ಅದನ್ನೆಲ್ಲ ಮುಚ್ಚಬೇಕು. ಇಲ್ಲದೆ ಹೋದರೆ ಶರೀರದ ಒಳಗೆ ಅದರ ಒಳಗೆ ಗಾಳಿಯೆಲ್ಲ ಹೋಗಿ ಶರೀರ ಊದಿಕೊಳ್ತದೆ, ಶರೀರ ಬ್ರಹ್ಮಣ ಆಗ್ತದೆ. ಶರೀರ ಬ್ರಹ್ಮ ಆಗಬಾರದು. ಯಾಕಂದ್ರೆ ಬ್ರಹ್ಮ ಶರೀರ ಬಿಟ್ಟಿದೆ. ಆ ಶರೀರ ಬ್ರಹ್ಮ ಆಗದೆ ಇರಬೇಕಾಗೆ ಮೂಗಿಗೆ ಹತ್ತಿಡಬೇಕು, ಕಿವಿಗೆ ಹತ್ತಿಡಬೇಕು, ಬಾಯಿಗೆ ಹತ್ತಿಡಬೇಕು. ಹಾಗಾಗಿ ಮತ್ತೊಂದು ಆಕಾಶ ಯಾವುದು ಅಂದ್ರೆ ಆಸ್ಯಂ. ಆಸ್ಯ ಅಂದ್ರೆ ಬಾಯಿ. ಬಾಯಿಯಲ್ಲೂ ಆಕಾಶ ಇದೆ. ಅದು ಎಲ್ರಿಗೂ ಜಾಸ್ತಿ ಗೊತ್ತಿದೆ. ಸಿಕ್ಕಾಬಟ್ಟೆ ಆಕಾಶ ಬೊಂಬಾಯಿ ಆಗುವುದೇ ಬಾಯಿಯಿಂದ. ಅದರಿಂದ ಬಾಯಿಯಲ್ಲಿ ಶ್ರೋತ್ರಂ ಘ್ರಾಣಂ ಅಥ ಆಸ್ಯಂಚ ಹೃದಯಂ ಕೋಷ್ಠಂ ಏವಚ. ಕೋಷ್ಠ ಅಂದ್ರೆ ಉದರ. ಇದು ಆಕಾಶಾತ್ ಪ್ರಾಣಿನಾಮೇತೆ ಶರೀರೇ ಪಂಚಧಾತವ. ಇದು 5 ಆಕಾಶದ್ದಾಯ್ತು. ಭೂಮಿ ಆಯಿತು, ನೀರು ಆಯಿತು, ಬೆಂಕಿ ಆಯಿತು, ಆಕಾಶ ಆಯಿತು. ಮಧ್ಯದಲ್ಲಿ ವಾಯು ಉಳಿಯಿತು. ಈ ವಾಯು ಹೊರಗೆ ಹೇಗಿದೆಯೋ ಒಳಗೂ ಇದೆ. ಹೊರಗಿದ್ದಾಗ ಅದಕ್ಕೆ ವಾಯು ಅಂತ ಹೆಸರು, ಒಳಗಿದ್ದಾಗ ಪ್ರಾಣ ಅಂತ ಹೆಸರು. ಅದೇ ವಾಯು. ಹೊರಗಿದ್ದ ವಾಯುವೇ, ಒಳಗಿದ್ದಾಗ ಅದಕ್ಕೆ ಪ್ರಾಣ ಅಂತ ಹೆಸರು. ಹೊರಗಿದ್ದ ವಾಯುವಿನ ಪ್ರಯೋಜನ ಏನು ಅಂತ ಒಂದು ಪ್ರಶ್ನೆ. ದೇವರು ಸೃಷ್ಟಿ ಮಾಡುವಾಗ ನಮ್ಮ ಶರೀರದಲ್ಲಿ ಗಾಳಿ ಸೃಷ್ಟಿ ಮಾಡಬೇಕಿತ್ತು. ಆಮೇಲೆ ಉಸಿರಾಡಿದ ಗಾಡಿ ಅಲ್ಲೇ ಇಡಬೇಕು. ಹೊರಗೆ ಬಂದರೂ ಕೂಡ ಮತ್ತೆ ಅದು ಒಳಗೆ ಹೋಗಬೇಕು. ಒಂದು ಮೂಗು ಹೊರಗೆ ಹಾಕ್ಲಿಕ್ಕೆ, ಒಂದು ಮೂಗು ಒಳಗೆ ಹಾಕ್ಲಿಕ್ಕೆ ಅಂತ ಮಾಡಿ ನಮ್ಮ ಗಾಳಿ ಅದೇ ಹಾಗೆ ಹೊರಗೆ ಯಾಕೆ ಗಾಳಿ ಸೃಷ್ಟಿ ಮಾಡಿದ ಅಂತ ಒಂದು ಪ್ರಶ್ನೆ. ಈಗ ನಾವು ಏನು ಯೋಚನೆ ಮಾಡ್ತೇವೆ? ಹೊರಗೆ ಗಾಳಿ ಯಾಕೆ? ಅದು ಫ್ಯಾನ್ ಹಾಕ್ಲಿಕ್ಕೆ ಅಂತ ನಾವು ಯೋಚನೆ ಮಾಡ್ತೇವೆ ಕೆಲವು ಸಲ. ಆದ್ರೆ ಒಳಗೆ ಗಾಳಿ ಇದ್ರೆ ಸಾಕಲ್ವಾ? ಇಲ್ಲ, ನಮಗೆ ಸೆಕೆ ಆಗ್ತದೆ, ಅದಕ್ಕೆ ಗಾಳಿ ಬೇಕು. ಗಾಳಿ ಅನುಷ್ಣಾಶೀತ ಸ್ಪರ್ಶ ಉಳ್ಳದ್ದು. ಆದರೆ ಇಲ್ಲ, ನಮಗೆ ಟಯರಿಗೆ ತುಂಬಿಸುವುದಕ್ಕೆ ಗಾಳಿ ಬೇಕು, ಇಲ್ಲ ಬೆಲೂನ್ ಹಾರಿಸುವುದಕ್ಕೆ ಗಾಳಿ ಬೇಕು ಅಂತ. ಇದು ಬಿಟ್ಟರೆ ಮನುಷ್ಯನ ಜೀವನದಲ್ಲಿ ಗಾಳಿಯ ಉಪಯೋಗ ಹೊರಗಿನದ್ದೇನು? ಅದನ್ನು ವೇದವ್ಯಾಸರ ಹತ್ರವೇ ಕೇಳಬೇಕು. ಅವರು ಹೇಳ್ತಾರೆ, ನಾವು ಪಾಠ ಮಾಡಬೇಕಾದ್ರೆ ಗಾಳಿ ಬೇಕಾಗ್ತದೆ. ಗುರು ಶಿಷ್ಯ ಸಂಬಂಧವೇ ಗಾಳಿಯಿಂದ ನಿರ್ಮಿತವಾದದ್ದು. ವಾಯುದೇವರು ಇಲ್ಲದೆ ಹೋದರೆ ಗುರು ಇಲ್ಲ, ಶಿಷ್ಯನೂ ಇಲ್ಲ. ವಾಯುವೇ ಗುರು. ಅಂದ್ರೆ ನಾನು ಹೇಳಿದ ಶಬ್ದ ಶಿಷ್ಯನ ಕಿವಿಗೆ ತಾಗಬೇಕಾದ್ರೆ ಗಾಳಿ ಬೇಕು. ಇಲ್ಲಿ ಗಾಳಿ ಇಲ್ಲ ಅಂತ ಅನ್ಕೊಳ್ಳಿ, ಏನಾಗ್ತದೆ? ನಾನಿಲ್ಲಿ ಹೇಳುವುದು ಈ ಮೈಕಿಗೂ ಕೇಳುವುದಿಲ್ಲ, ಅದು ಕೊನೆಗೆ ನಿಮ್ಮ ಕಿವಿಗೂ ಕೇಳುವುದಿಲ್ಲ. ಇಲ್ಲಿಂದ ಇಲ್ಲಿಗೆ ಗಾಳಿ ಇದ್ದದ್ರಿಂದ ಏನಾಯಿತು? ಆ ಗಾಳಿ ಎಂಬ ಮಾಧ್ಯಮದ ಮೂಲಕ ಶಬ್ದ ಬಂತು. ಅಲ್ಲಿಗೆ ಶಬ್ದ ಬರುವುದಿಲ್ಲ.
ಯಾಕಂದ್ರೆ ಶಬ್ದ ಗುಣ ಅಂತ ಹೇಳುವ ಒಂದು ವಾದ ಇದೆ, ಅವರ ಪ್ರಕಾರ ಬರುವುದಿಲ್ಲ. ನಮ್ಮ ಪ್ರಕಾರ ಶಬ್ದ ಅದು ದ್ರವ್ಯವೂ ಹೌದು, ಅದರಿಂದ ಅದು ಸಂಚಾರ ಮಾಡ್ಬೋದು. ಶಬ್ದ ಏನಾಗ್ತದೆ ಅವರ ಪ್ರಕಾರ ಅಂದ್ರೆ ಅದು ವಿಚಿತರಂಗ ನ್ಯಾಯನ ಹೊತ್ತು ಹುಟ್ಟುತ್ತೆ. ಇಲ್ಲಿದ್ದ ಶಬ್ದ ಮತ್ತೊಂದು ಶಬ್ದವನ್ನು ಹುಟ್ಟಿಸಿ ಮುಂದೆ ಹುಟ್ಟಿಸಿಕೊಂಡು ಅದು ಈ ಮೈಕಿಗೆ ಹೊಡಿತದೆ. ಮೈಕಿಗೆ ಹೊಡೆದದ್ದು ಆಮೇಲೆ ಹುಟ್ಟಿ ನಿಮ್ಮ ಕಿವಿಯಲ್ಲೂ ಹುಟ್ಟುತ್ತೆ ಅಂತ. ಈ ಶಬ್ದ ಕಿವಿಯಲ್ಲಿ ಹುಟ್ಟಿದ ಮೇಲೆ ಕಿವಿಯಲ್ಲಿ ಕೇಳಿಸು. ನಾನು ಹೇಳಿದ ಶಬ್ದ ನಿಮಗೆ ಕೇಳಿಸುವುದಲ್ಲ. ನಾನು ಹೇಳಿದ ಶಬ್ದ ಎಷ್ಟೆಷ್ಟೋ ಶಬ್ದಗಳನ್ನು ಹುಟ್ಟಿಸಿ ನಿಮ್ಮ ಶ್ರೋತ್ರ ವಿವರವರ್ತಿ ಆಕಾಶವೆಂಬಂತಹ ಶ್ರೋತ್ರೇಂದ್ರಿಯದಲ್ಲಿ ಹುಟ್ಟಿದ ಶಬ್ದ ನಿಮಗೆ ಕೇಳುವುದು ಅಂತ ಹೀಗೊಂದು ವಾದ ಇದೆ. ಇಲ್ಲ, ಇದೇ ಶಬ್ದ ವಾಯು ಮಾಧ್ಯಮದಿಂದ ಚಲಿಸ್ತದೆ ಅಂತ ಮತ್ತೊಂದು ವಾದ ಇದೆ. ಇದು ನಮಗೆ ತುಂಬ ಇಷ್ಟವಾದದ್ದು, ಆದರೆ ವಾಕ್ಯಾರ್ಥದಲ್ಲಿ ಸೋಲುವಂಥದ್ದು. ಸ್ವಲ್ಪ ಕೆಲವೆಲ್ಲ ವಾಕ್ಯಾರ್ಥದಲ್ಲಿ ಸೋತು ಹೋಗುವಂಥದ್ದು ನಿಜವಾಗಿ ಇಷ್ಟವಾಗ್ತದೆ. ಅಂಥದ್ರಲ್ಲಿ ಇದೊಂದು ಶಬ್ದ ದ್ರವ್ಯಾತ್ಮಕವಾಗಿದ್ದುಕೊಂಡು ವರ್ಣಾತ್ಮಕವಾದ ಶಬ್ದ ಅದು ವಾಯು ಮಾಧ್ಯಮದ ಮೂಲಕ ಸಂಚರಿಸ್ತದೆ. ಸಂಚರಿಸುವುದರಿಂದ ಏನು ಮಾಡ್ತದೆ? ನಿದ್ದೆ ಮಾಡ್ತಾ ಇದ್ದವರನ್ನು ಎಬ್ಬಿಸ್ತದೆ. ಈಗ ಆಗ ನಿದ್ದೆ ಮಾಡ್ತಾ ಇದ್ದವರಿಗೆ ಎದ್ದವರು ಕೆಲವರು ಕಾಣಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ಶಬ್ದ ಕೆಲಸ ಮಾಡುದು. ಈ ಶಬ್ದ ಹೋಗಿ ಫಟ್ ಅಂತ ಹೊಡೆಯುತ್ತೆ ಅವರಿಗೆ. ಹೊಡಿಬೇಕಾದ್ರೆ ಅದು ದ್ರವ್ಯ ಆಗಬೇಕಲ್ವಾ? ಶಬ್ದ ಇಲ್ಲಿ ಜೋರು ಶಬ್ದ ಆದರೆ ಅಲ್ಲಿ ಗೋಡೆಯಲ್ಲಿದ್ದ ಲೋಟ ಫಟ್ ಅಂತ ಕೆಳಗೆ ಬೀಳ್ತದೆ. ದೊಡ್ಡ ಸಿಡಿಲು ಹೊಡೆದಾಗ ಅದು ಕೆಳಗೆ ಬೀಳ್ತದೆ. ಅಂದ್ರೆ ಅದು ಇನ್ನೊಂದನ್ನು ಅಲುಗಿಸುವಷ್ಟು ಅದಕ್ಕೆ ಸಾಮರ್ಥ್ಯ ಉಂಟು. ಮಲಗಿದ್ದ ವ್ಯಕ್ತಿಯನ್ನು ಎಬ್ಬಿಸುವಷ್ಟು ಸಾಮರ್ಥ್ಯ ಉಂಟು ಅದಕ್ಕೆ. ಹೊಡೆದು ಎಬ್ಬಿಸಿದ್ರು ಹೇಳದೇ ಇದ್ದವರು ಚೆಂಡೆ ಮೊದಲೇ ಹೊಡೆದಾಗ ಹೇಳ್ತಾರೆ. ಅಂದರೆ ಶಬ್ದ ಅನ್ನುವುದು ಅದು ಗಾಳಿ ಎಂಬ ಮಾಧ್ಯಮದಿಂದ ಸಂಚರಿಸುತ್ತೆ. ಅಕಸ್ಮಾತ್ ಗಾಳಿ ಇಲ್ಲ ಅಂತ ಹೇಳಿದ್ರೆ ಶಬ್ದ ಕಿವಿಗೆ ಸೋಂಕುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಹೊರಗಿನ ಗಾಳಿ ಬಹಳ ಮುಖ್ಯ. ಯಾಕಂದ್ರೆ ಮನುಷ್ಯ ಅಂದ್ರೆ ಅದು ಜ್ಞಾನದಿಂದ ಅವನಿಗೆ ಎತ್ತರ, ಬೇರೆ ಯಾವುದರಿಂದ ಅವನಿಗೆ ಎತ್ತರ ಉಂಟು? ಏಕೋ ವಿವೇಕೋ ಹ್ಯಧಿಕೋ ಮನುಷ್ಯೇ ತೇನೈವ ಹೀನಃ ಪಶುಭಿ ಸಮಾನ. ವಿವೇಕ ಜ್ಞಾನ ಅನ್ನುವುದು ಇಲ್ಲದೆ ಇದ್ದ ವ್ಯಕ್ತಿಗೂ ಪಶುವಿಗೂ ವ್ಯಾವರ್ತಕ ಧರ್ಮವೇ ಇಲ್ಲ. ವಿದ್ಯಾ ವಿಹೀನ ಪಶು. ಆ ವಿದ್ಯೆ ಬರುವುದು ಹೇಗೆ? ಅದು ಗಾಳಿಯ ಮಾಧ್ಯಮದಿಂದ, ವಾಯು ಮಾಧ್ಯಮದಿಂದ ವಿದ್ಯೆ ಬರುವುದು. ಆ ಕಾರಣದಿಂದ ಹೊರಗಿನ ವಾಯುವಿಗೆ ಭಾರಿ ಮಹತ್ವ ಇದೆ. ಅದಕ್ಕಿಂತ ನಂತರದ ಮಹತ್ವ ಪ್ರಾಣವಾಯುವಿಗೆ ಇರುವುದು. ಅದಕ್ಕಿಂತ ನಂತರದ ಮಹತ್ವ ಯಾಕೆ ಪ್ರಾಣವಾಯುಗೆ ಅಂದರೆ, ಈ ಪ್ರಾಣವಾಯು ಇವನಿಗೆ ಇದ್ದೂ ಕೂಡ ವಿದ್ಯೆ ಇಲ್ಲದೆ ಹೋದರೆ ಇವ ಪ್ರಾಣಿ ಅಂತ ಆದರೆ ಈ ಪ್ರಾಣ ಇದ್ದೇನು ಪ್ರಯೋಜನ? ಭರತ ಜಿಂಕೆಯಾದ ಮೇಲೆ ಎಷ್ಟು ಬೇಗ ಸಾಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಅವ ಎಲ್ಲೋ ಹುಟ್ಟಿದವ ಮತ್ತೆ ತಾನು ಹಿಂದೆ ಇದ್ದಂತಹ ಋಷ್ಯಾಶ್ರಮಕ್ಕೆ ಬಂದು ಅಲ್ಲಿಯೂ ಅವರು ಪಾಠ ಹೇಳ್ತಾ ಇದ್ದದ್ದು ಅರ್ಥ ಆಗದೇ ಇದ್ದ ಶರೀರ ಅಂತ ಹೇಳಿ ಅನಶನ ವ್ರತವನ್ನು ಕೈಗೊಂಡು ಶರೀರ ತ್ಯಾಗ ಮಾಡಿದ ಅಂತ ಭಾಗವತದ ಪಂಚಮ ಸ್ಕಂದ ಹೇಳ್ತದೆ. ಹಾಗಾದ್ರೆ ಈ ಪ್ರಾಣಿಯ ಹಾಗೆ ಇದ್ದು ಉಸಿರಾಡಿ ಏನು ಪ್ರಯೋಜನ? ಬೇಗ ಶರೀರ ಬಿಡುವುದು ಒಳ್ಳೆಯದಲ್ವಾ? ಹಾಗಾದ್ರೆ ಈ ಶರೀರ ಸಿಕ್ಕಿದ ಮೇಲೆ ವಿದ್ಯಾ ಸಂಪಾದನೆ ಮಾಡಬೇಕು. ವಿದ್ಯಾ ಸಂಪಾದನೆ ಮಾಡಬೇಕಾದ್ರೆ ಶ್ರವಣ ಮಾಡಬೇಕು. ಶ್ರವಣ ಮಾಡಬೇಕಾದ್ರೆ ಉಪದೇಶಕನಿಗೂ ನಮಗೂ ಸಂಬಂಧ ಆಗಬೇಕು. ಅದಾಗಬೇಕಾದ್ರೆ ವಾಯು ಬೇಕು. ವಾಯು ಸಂಬಂಧ ಅನ್ನೋದು ಹೊರಗಿನದ್ದು ಬಹಳ ಮುಖ್ಯ. ಹಾಗೆ ಒಳಗಿನ ವಾಯು ಪ್ರಾಣಾತ್ ಸಂಜಾಯತೆ ಪ್ರಾಣಿ ಪ್ರಾಣಾದ್ ವ್ಯಾಯಜ್ಯತೆ ತಥಾ ಗಚ್ಚತ್ಯಪಾನೋ ವಾಕ್ಯೈವ ಸಮಾನೋ ಹೃತ್ಯುಪಸ್ಥಿತ. ಒಳಗಿನ ವಾಯು 5 ಆಗಿದ್ದಾನೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತೇಳಿ ಪಂಚಪ್ರಾಣ ಅಂತ ಕರಿತೇವೆ. ಈ ಪಂಚಪ್ರಾಣ ಅಂದ್ರೆ ಮುಖ್ಯ ಪ್ರಾಣದೇವರ 5 ಜನ ಮಕ್ಕಳು ಆಗ್ಬೋದು, ಅಥವಾ ಮುಖ್ಯ ಪ್ರಾಣನೇ ಪಂಚರೂಪದಿಂದ ಇರತಕ್ಕಂಥ ಸ್ವರೂಪ ಆಗ್ಬೋದು, ಗರುಡಾದಿ ಸ್ವರೂಪವೂ ಆಗಬಹುದು. ಇಲ್ಲಿ ಪ್ರಮುಖವಾಗಿ ನಾವು ಈಗ ಮುಖ್ಯ ಪ್ರಾಣನ ಪಂಚರೂಪಗಳನ್ನು ಇಟ್ಟುಕೊಂಡು ಯೋಚನೆ ಮಾಡೋಣ. ಆ ಮುಖ್ಯ ಪ್ರಾಣನ ಪಂಚರೂಪಗಳಿಂದ ಅಭಿಮನ್ಯಮಾನವಾದ ಶರೀರದ ಗಾಳಿ ಒಂದೇ, ಶರೀರದಲ್ಲಿರುವ ವಾಯು ಒಂದೇ. ಆ ಒಂದೇ ವಾಯು ಬೇರೆ ಬೇರೆ ಕೆಲಸ ಮಾಡುವಾಗ ಅದಕ್ಕೆ 5 ಹೆಸರಾಗ್ತದೆ. ಆ 5 ಹೆಸರು ಯಾಕಾಗ್ತದೆ ಅಂದ್ರೆ ಆ 5 ರೂಪದ ಅಭಿಮಾನಕ್ಕೆ ಒಳಪಡುವುದರಿಂದ ಅದಕ್ಕೆ 5 ಹೆಸರಾಗ್ತದೆ. ಅದು ಮಾಡುವ ಕೆಲಸ ಬೇರೆ ಆದಾಗ ಅದಕ್ಕೆ 5 ಹೆಸರು. ಕೆಲಸ ಬೇರೆ ಮಾತ್ರ ಅಲ್ಲ, ಅಮರಕೋಶದಲ್ಲಿ ಅಮರಸಿಂಹ ಹೇಳ್ತಾನೆ ಅದರ ಸ್ಥಾನಭೇದದಿಂದಲೂ ಅದಕ್ಕೆ 5 ಹೆಸರು ಅಂತ. ಅದನ್ನು ಇಲ್ಲಿ ಹೇಳಲಿಲ್ಲ. ಅಮರಕೋಶದಲ್ಲಿ ಹೇಳ್ತಾನೆ ಹೃದಿ ಪ್ರಾಣ ಗುದೇ ಅಪಾನ ಸಮಾನೋ ನಾಭಿ ಸಂಸ್ಥಿತ ವ್ಯಾನ ಸರ್ವ ಶರೀರಗ ಅಂತ. ಉದಾನ ಕಂಠದೇಶಸ್ಥಃ ವ್ಯಾನ ಸರ್ವ ಶರೀರಗ ಅಂತ. ಶರೀರದ ಒಂದು ಯಾವ ಪ್ರದೇಶದಲ್ಲಿ ಆ ಗಾಳಿ ಇದೆ ಅನ್ನುವುದನ್ನು ನೋಡಿಕೊಂಡು ಆ ಉಪಾಧಿ ಭೇದದಿಂದ ಆ ಸ್ಥಾನವೆಂಬ ಔಪಾಧಿಕವಾಗಿ ಅದಕ್ಕೆ 5 ನಾಮ ಬರ್ತದೆ ಅಂತ. ಅದು ಅಮರಸಿಂಹನ ಮತ. ಅವನು ಕೂಡ ದೊಡ್ಡ ಕೋಶಕಾರ, ಅದನ್ನು ಅಂಗೀಕಾರ ಮಾಡ್ತಾರೆ. ಆದರೆ ಅಲ್ಲೇ ಇರುವುದಲ್ಲ. ಅವರ ಪ್ರಕಾರ ಹೃದಿ ಪ್ರಾಣ ಅಂತ ಹೇಳಿದ್ದಾರೆ. ಪ್ರಾಣ ಇರುವುದು ಹೃದಯದಲ್ಲಿ ಅಂತ. ಮೊದಲು ಪ್ರಾಣ ಸುರಾಗುವುದು ಮೂಗಿನಿಂದ ಹೃದಯಕ್ಕೆ ಹೋಗ್ತದೆ. ಹೃದಯಕ್ಕೆ ಹೋಗಿ ಅಲ್ಲಿಂದ ಪುಷ್ ಆಗ್ತದೆ. ಅಲ್ಲಿಂದ ಶರೀರಕ್ಕೆ ಅದು ಬೇರೆ ಬೇರೆ ಕಡೆಯಲ್ಲೆಲ್ಲ ಸಾಗಿ ಹೋಗ್ತದೆ. ಹಾಗೆ ಹೋಗುವ ಕೆಲಸ, ಪ್ರಾಣನ ಪ್ರಮುಖ ಕೆಲಸ ಏನು ಗೊತ್ತೋ? ನಾವು ತಿಂದ ಆಹಾರವನ್ನು ರಸವಾಗಿಸುವಂತಹದ್ದು ಅಂತ. ರಸ ಅಂದ್ರೆ ಏನು? ನಾವು ಆಹಾರ ಅದು ಘನೀಭೂತವಾದ ಆಹಾರ ತಿನ್ಬೋದು. 5 ವಿಧವಾದ ಆಹಾರವನ್ನು ತಿಂತೇವೆ ಅಂತ. ಇಲ್ಲೆಲ್ಲ 5ರದ್ದೇ ಗಲಾಟೆ ಇರೋದು.
ಪಂಚ 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 5. ತಿನ್ನುವ ಆಹಾರವು 5 ವಿಧ. ಅದು ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯ, ಪೇಯ ಅಂತ ಪಂಚವಿಧವಾದ ಆಹಾರ. ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾರೆ ಪಂಚವಿಧ ಯಾವುದು ಅಂದರೆ ಪಾರ್ಥಿವ ಆಹಾರ, ಆಪ್ಯ, ತೇಜಸ, ವಾಯವೀಯ, ನಾಭಸ ಅಂತ ಪಂಚವಿಧ ಆಹಾರ ಅಂತೆ. ಪಂಚಭೂತಗಳಿಗೆ ಸಂಬಂಧಪಟ್ಟದ್ದು. ಪಾರ್ಥಿವ ಆಹಾರ ಅಂತ ಹೇಳಿದ್ರೆ ನಾವು ತಿನ್ನುವ ಅನ್ನ ಇತ್ಯಾದಿಗಳು, ಅದು ಪಾರ್ಥಿವ. ಆಪ್ಯ ಅಂದರೆ ಕುಡಿಯುವಂಥದ್ದು. ತೇಜಸ ಅಂದರೆ ಘೃತಾದಿ ತೇಜಸಂ ಅಂತ. ಘೃತ ಅದು ಆಯುರ್ವೇದದಲ್ಲಿ ಬಹಳ ಪ್ರಧಾನವಾದದ್ದು. ಘೃತಾದಿಗಳು ಅದು ತೇಜಸ್ಸತಂ ಅಂತ ಶ್ರುತಿ ಇದೆ. ವಾಲಖಿಲ್ಯಾದೀನಾಂ ತೇಜಸ್ ಅಂತ ಇನ್ನೊಬ್ಬರು ಬರೀತಾರೆ. ವಾಲಖಿಲ್ಯ ಸೂರ್ಯನ ತೇಜಸ್ಸನ್ನೇ ಕುಡಿದುಕೊಂಡು ಆಹಾರವನ್ನು ತೆಗೆದುಕೊಂಡು 60,000 ಜನ ವಾಲಖಿಲ್ಯರು ಸೂರ್ಯನ ರಥದ ಹಿಂದೆ ಸಾಕ್ತಾರೆ ಅಂತ. ತೇಜಸ ಆಹಾರ ಅಂತ ಮತ್ತೊಂದಿದೆ. ನಾವು ಸಾಯಂಕಾಲದ ಹೊತ್ತು ಸೂರ್ಯ ಬಿಸಿಲಿನಲ್ಲಿ ಓಡಾಡಬೇಕು, ಆವಾಗ ತೇಜಸ ಆಹಾರ ಶರೀರದ ಒಳಗೆ ಹೋಗ್ತದೆ, ಚೆನ್ನಾಗಿರ್ತದೆ. ಅಂದ್ರೆ ಸೂರ್ಯ ಮನೆಯಿಂದ ಹೊರಗೆ ನಿಂತು ಸಂಧ್ಯಾವಂದನೆ ಮಾಡು, ಅದು ಕೂಡ ಸೂರ್ಯ ಇದ್ದಾಗಲೇ ಮಾಡು ಅಂತ ಆಚಾರ್ಯ ಹೇಳ್ತಾರೆ. ನಾವು ಸೂರ್ಯ ಇದ್ದಾಗಲೇ ಮಾಡು ಅನ್ನೋದನ್ನು ಬೆಳಗ್ಗೆಗೆ ಇಟ್ಟುಕೊಂಡಿದ್ದೇವೆ. ಸೂರ್ಯ ಆಚಾರ್ಯರು ಹೇಳಿದ್ದು ಅಂತ ಹೇಳಿದ್ರೆ ಮೊದಲನೇದನ್ನು ಸೂರ್ಯ ಇಲ್ಲದೇ ಇದ್ದಾಗ ಮಾಡು, ಎರಡನೇದ್ದನ್ನು ಸೂರ್ಯ ಇದ್ದಾಗ ಮಾಡು ಅಂತ ಹೇಳಿದ್ದಾರೆ. ನಾವು ಅದನ್ನೇ ಆ ಕಡೆ ಈ ಕಡೆ ಮಾಡಿಕೊಂಡಿರ್ತಿದ್ದೆ. ಸಾಯಂಕಾಲದ ಸಂಧ್ಯಾವಂದನೆ ಸೂರ್ಯ ಇದ್ದಾಗ ಮಾಡುವುದು ಅಂದರೆ ಸೂರ್ಯನ ಬಿಸಿಲು ಮೈ ಮೇಲೆ ಬಿತ್ತು ಅಂತಾದರೆ ಅದರಿಂದಲೂ ಒಂದು ವಿಶೇಷವಾದ ಆಹಾರ ಶರೀರಕ್ಕೆ ಸಿಗ್ತದೆ. ಈಗ ವಿಟಮಿನ್, ಜೀವಸತ್ವಗಳು ಬರ್ತವೆ ಅಂತ ವೈಜ್ಞಾನಿಕವಾಗಿ ಹೇಳ್ತಾರೆ, ಅದು ಒಂದು ಆಹಾರ. ವಾಯವೀಯ ಆಹಾರ ಅಂತ ಹೇಳಿದರೆ ಶರೀರದಲ್ಲಿ ವಾತಜನಕವಾದಂತಹ ಕಂದಗಳು, ಬಟಾಟೆ ಅಂತ ಇಟ್ಟುಕೊಳ್ಳಿ, ಸ್ಪಷ್ಟ ಅರ್ಥ ಆಗ್ತದೆ. ಒಟ್ಟು ಕಂದಗಳು, ಅದು ಕಂದ ಅಂದರೆ ನೆಲದ ಅಡಿಯಲ್ಲಿ ಬೆಳೆಯತಕ್ಕಂತಹ ಗೆಡ್ಡೆಗಳು, ಅದು ವಾಯವೀಯ ಆಹಾರ, ಅದು ಕೂಡ ಶರೀರಕ್ಕೆ ಬೇಕಾದದ್ದು. ಜೊತೆಗೆ ನಾಭಸ ಆಹಾರ ಅಂತ ಮತ್ತೊಂದುಂಟು, ಅದು ಶರೀರದಲ್ಲಿ ಸಿಕ್ಕಾಬಟ್ಟೆ ಶಬ್ದವನ್ನು ಹುಟ್ಟಿಸುವಂಥದ್ದು ನಾಭಸ ಆಹಾರ ಅಂತ ಕರೆದಿದ್ದಾರೆ. ಕೆಲವು ಸಲ ಹೊಟ್ಟೆ ಗುರ್ಗುರ್ ಅಂತದೆ, ಕೆಲವನ್ನು ತಿಂದರೆ ಆಗುವಂಥ ಪ್ರಸಂಗ. ಕೆಲವು ಸಲ ಆಗಾಗ ಶರೀರದಿಂದ ವಾಯು ಹೊಳಗೆ ಹೋಗುವಾಗ ಸಿಕ್ಕಾಬಟ್ಟೆ ಶಬ್ದ ಆಗ್ತದೆ, ಪಕ್ಕದವರಿಗೆಲ್ಲ ರಗಳೆಯಾಗಿ ಕಿವಿ ಮುಚ್ಚಿಕೊಂಡು ಮೂಗು ಮುಚ್ಚಿಕೊಂಡು ಹೋಗುವ ಸ್ಥಿತಿ ಎಲ್ಲ ಬರ್ತದೆ. ಇಂಥದ್ದೆಲ್ಲ ಈ ಶಬ್ದವನ್ನು ಹುಟ್ಟಿಸತಕ್ಕಂಥ ಆಹಾರಗಳನ್ನು ನಾಭಸ ಆಹಾರ ಅಂತ ಕರೆದಿದ್ದಾರೆ. ಒಟ್ಟು ಪಂಚವಿಧವಾದ ಆಹಾರ, ಆ ಆಹಾರವನ್ನು ಅರಗಿಸುವ ಕೆಲಸವನ್ನು ಪ್ರಾಣ ಮಾಡ್ತಾನೆ. ಆಹಾರವನ್ನು ಅರಗಿಸುವ ಕೆಲಸ ಅಂದರೆ ಅಗ್ನಿಗೆ ಸಹಾಯಕನಾದವ ವಾಯು. ವಾಯುವಿಗೆ ಅಗ್ನಿ ಸಖ ಅಂತ ಹೆಸರು. ನಾವು ನೇರ ಮಹಾಭಾರತಕ್ಕೆ ಬರುವ. ಮಹಾಭಾರತದ ಅಲ್ಲಿ ಮಾತು ಹೀಗೆ ಬರ್ತದೆ, ಭಾರದ್ವಾಜ ಉವಾಚ ಪಾರ್ಥಿವಂ ಧಾತುಮಾಶ್ರಿತ್ಯ ಶಾರೀರೋಗ್ನಿ ಕಥಂ ಭವೇತ್ ಅವಕಾಶ ವಿಶೇಷೇಣ ಕಥಂ ವರ್ತಯತೆ ಅನಿಲಃ. ಈ ಶರೀರದ ಬೇರೆ ಬೇರೆ ಅವಕಾಶಗಳಲ್ಲಿದ್ದುಕೊಂಡು ಆ ಅನಿಲ ಈ ಅಗ್ನಿಯನ್ನು ಹೇಗೆ ಕೆಲಸ ಮಾಡಿಸ್ತಾನೆ. ಒಳಗೆ ಅಗ್ನಿ ಇದ್ದಾನೆ, ಅಗ್ನಿ ಕೆಲಸ ಮಾಡುವುದು ಹೇಗೆ? ಬೆಂಕಿ ಕೆಲಸ ಮಾಡಬೇಕಾದ್ರೆ ಗಾಳಿ ಬೇಕು. ಈಗ ಎರಡನೇ ಪ್ರಯೋಜನವನ್ನು ಹೇಳಿತು. ಹೊರಗೆ ಗಾಳಿ ಯಾಕಿದೆ? ಒಂದು ಗುರು ಶಿಷ್ಯರ ಸಂಬಂಧಕ್ಕೋಸ್ಕರ ಇದೆ. ಎರಡನೇದ್ದು ನಾವು ಊಟ ಮಾಡುವುದಕ್ಕೆ ಅನ್ನ ಬೇಯಬೇಕಲ್ವಾ, ಅದಕ್ಕೋಸ್ಕರ ಹೊರಗೆ ಗಾಳಿ ಇದೆ. ಬರೀ ಬೆಂಕಿ ಇದ್ರೆ ಅನ್ನ ಬೇಯುವುದಿಲ್ಲ. ಆ ಬೆಂಕಿಗೆ ಗಾಳಿ ಬಿದ್ದಾಗಲೇ ಅದು ಬೇಯಿಸುವ ಶಕ್ತಿಯನ್ನು ಪಡೆಯುವುದು. ಅದಕ್ಕೆ ಅಗ್ನಿ ಸಖ ಅಂತ ಗಾಳಿಗೆ ಹೆಸರು. ಗಾಳಿ ಬೀಸದೆ ಹೋದರೆ ಬೆಂಕಿ ಉರಿಯುವುದೇ ಇಲ್ಲ. ನಿರ್ವಾತ ಪ್ರದೇಶದಲ್ಲಿ ಬೆಂಕಿ ಉರಿಸಿ ನೋಡುವ, ಅಸಾಧ್ಯ. ಅದರಲ್ಲಿರುವ ಆಮ್ಲಜನಕ ಸೇರಿದರೆ ಮಾತ್ರ ಅದು ಉರಿಯುವ ಶಕ್ತಿಯನ್ನು ಪಡೆಯುವಂಥದ್ದಲ್ವ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರದೆ ಹೋದರೆ ನೀರಾಗುವುದಿಲ್ಲ. ಆದರೆ ಆಕ್ಸಿಜನ್ ಇಲ್ಲದೆ ಬೆಂಕಿಯೇ ನಿರ್ಮಾಣ ಆಗುವುದಿಲ್ಲಲ್ಲ. ಆದರೆ ಬೆಂಕಿಗೆ ವಾಯು ಸಖ, ಆ ಕಾರಣದಿಂದಲೂ ಬೆಂಕಿ ಬೇಕು. ನಮ್ಮ ಒಳಗಿನ ಬೆಂಕಿಯನ್ನು ಉರಿಸುವುದಕ್ಕೆ ಗಾಳಿ ಕೆಲಸ ಮಾಡ್ತದೆ. ಆ ಬೆಂಕಿಯಲ್ಲಿರ್ತದೆ, ಅಗ್ನಿ ಶಿರಸ್ಸಿನಲ್ಲಿರ್ತದೆ ಅಂತ ಭೃಗುಗಳು ಹೇಳ್ತಾರೆ. ಅಗ್ನಿ ಇರುವುದು ಶಿರಸ್ಸಿನಲ್ಲಿ, ಇಲ್ಲಿ. ಹಾಗಾದ್ರೆ ನಿಜವಾಗಿ ಒಬ್ಬನಿಗೆ ಜ್ವರ ಇದೆಯೋ ಇಲ್ಲೋ ಅಂತ ನೋಡಬೇಕಾದ್ರೆ ಇಲ್ಲಿ ಕುತ್ತಿಗೆ ಮುಟ್ಟಬಾರ್ದು, ಇಲ್ಲಿ ಮುಟ್ಟಬೇಕು. ಹೀಗೆ ಮುಟ್ಟಿ ಎಷ್ಟು ಬಿಸಿ ಇದೆ ಅಂತ ಅದನ್ನು ಟೆಂಪರೇಚರ್ ಅಲ್ಲಿ ನೋಡಬೇಕು. ಆದರೆ ಅಗ್ನಿ ಅಲ್ಲಿದ್ರೂ ಕೂಡ ಅದು ಕಾಣಿಸುವುದು ಕಂಠದಲ್ಲಿ. ಇಲ್ಲಿ ಯಾಕೆ ಕಾಣಿಸುವುದಿಲ್ಲ ಅಂತ ಹೇಳಿದರೆ ಅಗ್ನಿಯ ಮೇಲೆ ಒಂದು ಗಟ್ಟಿಯ ಹೊದಿಕೆ ಹಾಕಿದ್ದಾರಂತೆ. ಹೆಲ್ಮೆಟ್ ಹಾಕೊಳ್ಳುವುದಕ್ಕಿಂತ ಮುಂಚಿನ ಒಂದು ಹೆಲ್ಮೆಟ್, ಶಿರಸ್ತ್ರಾಣ. ಇಲ್ಲಿಗೊಂದು ಗಟ್ಟಿಯಾದ ಚರ್ಮ, ಯಾವುದಕ್ಕೆ ಹೀಗೆ ಮುಟ್ಟಿದ್ರೆ ಒಳಗಿನ ಬಿಸಿ ಗೊತ್ತಾಗಬಾರ್ದು ಆ ರೀತಿಯ ಒಂದು ತಲೆ ಬುರುಡೆ ಉಂಟಲ್ವ, ಅದನ್ನೊಂದು ಕವಚ ಹಾಕಿ ಇಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಒಳಗಿನ ಬಿಸಿ ಗೊತ್ತಾಗುವುದಿಲ್ಲ. ಬಿಸಿ ಮೂಲತಃ ಇರುವುದು ಮಸ್ತಿಷ್ಕದಲ್ಲಿ, ಅಗ್ನಿ. ಈ ಅಗ್ನಿ ಯಾರು? ಅಗ್ನಿರ್ ಜೀವ ಅಂತ ಮುಂದೆ ಹೇಳ್ತಾರೆ, ಅಗ್ನಿರ್ ವಿಷ್ಣು ಅಂತ ಮುಂದೆ ಹೇಳ್ತಾರೆ. ಕೆಲವು ಸ್ವಲ್ಪ ಕನ್ಫ್ಯೂಸ್ ಮಾಡುವುದಕ್ಕೋಸ್ಕರ ಮಹಾಭಾರತದಲ್ಲಿ ಈ ಅಗ್ನಿ ಅಂತ ಹೇಳಿದ್ರೆ ಜೀವ, ಅಗ್ನಿ ಅಂತ ಹೇಳಿದ್ರೆ ವಿಷ್ಣು ಅಂತ ಹೇಳ್ತಾರೆ. ಅದು ಯಾಕೆ ಅಗ್ನಿ ಅಂತ ಹೇಳಿ ಜೀವ ಕರೆಯುವುದು? ಜೀವ ಅಗ್ನಿ ವಸ್ತುತಃ, ಪ್ರಾಣ ಅಗ್ನಿ, ಜೀವ ಅಗ್ನಿ, ಹೊರಗಿನ ಬೆಂಕಿಯು ಅಗ್ನಿ. ಅಗ್ನಿ ಅನ್ನುವ ಶಬ್ದಕ್ಕೆ ಅರ್ಥ ಅಗಾನ ನಯತಿ, ಚಲನರಹಿತವಾದದ್ದಕ್ಕೆ ಚಾಲಕ ಶಕ್ತಿ ಯಾವುದೋ ಅದಕ್ಕೆ ಅಗ್ನಿ ಅಂತ ಹೆಸರು. ಪಾತ್ರೆಯಲ್ಲಿರುವ ನೀರಿಗೆ ಸ್ವತಃ ಚಲನೆ ಇಲ್ಲ. ಬೆಂಕಿ ಹಾಕಿದರೆ ಕುತು ಅಂತ ಕುದಿಯುತ್ತೆ. ಅಷ್ಟೇ ಅಲ್ಲ, ಆಕಾಶಕ್ಕೆ ಹಾರಿ ಹೋಗ್ತದೆ. ಅದಕ್ಕೆ ಚಲನೆ ಬಂದದ್ದು ಬೆಂಕಿಯಿಂದ. ಚಲನೆ ಇಲ್ಲದೆ ನಮ್ಮ ಸ್ಕೂಟ್ರು ನಿಜವಾಗಿ ಚಲಿಸುವುದಿಲ್ಲ, ಕಾಲಲ್ಲಿ ಒದ್ದು ಮೇಲೆ ಚಲಿಸೋದು.
ಅದು ಒದ್ದು ಮೇಲೆ ಯಾಕೆ ಚಲಿಸುವುದು ಅಂದರೆ ಬೆಂಕಿ ಹುಟ್ಟಿತು ಒಳಗೆ. ಈಗೆಲ್ಲ ಒದಿಯುವುದು ಹೋಗಿದೆ, ಈಗಿನ ಕಾನೂನು ಪ್ರಕಾರ ಒದಿಯುವುದಕ್ಕೆ ಅವಕಾಶ ಇಲ್ಲ. ಈಗೆಲ್ಲ ಒತ್ತಿದ್ರೆ ಹೋಗ್ತದೆ, ಒತ್ತಿದ್ರೆ ಹೋಗುವಂತಹದ್ದು. ಒತ್ತಿದ್ರೆ ಬೆಂಕಿ ಹುಟ್ಟುತ್ತೆ. ಆದರೆ ಬೆಂಕಿ ಹುಟ್ಟಿದ್ರೆ ಮಾತ್ರ ಚಲನೆ ಇಲ್ಲದ್ದು ಚಲಿಸುತ್ತೆ. ಈ ಶರೀರ ಯಾಕೆ ಚಲಿಸುತ್ತೆ ಅಂದರೆ ಬೆಂಕಿ ಇದೆ, ಒಳಗೆ ಬಿಸಿ ಇದೆ. ಹಾಗಾದ್ರೆ ಒಳಗೊಂದು ಅಗ್ನಿ ಇರುವುದರಿಂದ ಇದಕ್ಕೆ ಚಲನೆ ಇರುವುದು. ಆದರೆ ಆ ಅಗ್ನಿ ಇದ್ದಾನಲ್ವ, ಒಲೆಯಲ್ಲಿ ಉರಿಯುವ ಅಗ್ನಿ, ಅವನು ಸ್ವತಃ ಚಲಿಸುವವ ಅಲ್ಲ. ಬೆಂಕಿ ಗಾಳಿ ಬೀಸಿದ್ರೆ ಬೆಂಕಿ ಉರಿಯೋದು. ಆದ್ರಿಂದ ಪ್ರಾಣದೇವರಿಗೆ ಪ್ರಾಣಾಗ್ನಿ ಅಂತ ಹೆಸರು. ಋಗ್ವೇದದಲ್ಲಿ ಪ್ರಾಣಾಗ್ನಿ ಸೂಕ್ತ ಅಂತಲೇ ಇದೆ. ನಾವು ಬಳಿತಾ ಸೂಕ್ತ ಅಂತ ಏನು ಕರಿತೇವೆ, ಅದು ಋಗ್ವೇದದಲ್ಲಿ ಪ್ರಾಣಾಗ್ನಿ ಸೂಕ್ತ. ಅಂದ್ರೆ ಪ್ರಾಣನನ್ನು ಅಗ್ನಿ ಅಂತ ಕರಿತೇವೆ. ಆದ್ರೆ ಪ್ರಾಣನೂ ಕೂಡ ಹೇಳ್ತಾನೆ, ನಂದು ಎಲ್ಲ ಕೆಲಸವೂ ನಡೆಯುವುದು ಅವನಿಂದ ಅಂತ, ಆ ದೇವರಿಂದ ಅಂತ. ಆ ದೇವರನ್ನು ಪ್ರಾಣನನ್ನೂ ಚಲಿಸುವ ಹಾಗೆ ಮಾಡುವವನಾದ್ದರಿಂದ ಅವನಿಗೆ ಅಗ್ನಿಮೀಳೆ ಪುರೋಹಿತಂ ಅಂತ ಮಂತ್ರ ಶುರು ಮಾಡುವುದೇ ಆ ಅಗ್ನಿಯನ್ನು ಪ್ರತಿಪಾದನೆ ಮಾಡುವ ಕಾರಣದಿಂದ. ಅಗ್ರ್ಯತ್ವಾದ ಅಗ್ನಿನಾಮಾಸವು, ಎಲ್ಲ ದೇವತೆಗಳ ಮೊದಲು ಇರುವವನಾದ್ರಿಂದ ಆ ಭಗವಂತನಿಗೂ ಅಗ್ನಿ ಅಂತ ಹೆಸರು. ಈ ಅಗ್ನಿಯ ದೇವತೆ ಇದ್ದಾನಲ್ಲ ಅಗ್ನಿ, ಅವನು ಕೂಡ ದೇವತೆಗಳ ಮುಂದೆ ಇರುವುದು. ಆ ಕೆಲಸ ಮಾಡು ಅಂತ ಹೇಳಿದ್ರೆ ಮೊದಲು ಬರುವುದು, ನಾನು ಮಾಡ್ಲಾ ಅಂತ ಕೇಳ್ತಾನೆ ಅಗ್ನಿ. ಯಕ್ಷನನ್ನು ನೋಡಿ ಆ ಯಕ್ಷ ಯಾರು ಅಂತ ತಿಳ್ಕೊಂಡು ಬಾ ಅಂತ ಹೇಳಿದ್ರೆ ಮೊದಲು ಹೇಳುವುದು ಅಗ್ನಿ, ನಾನು ಮಾಡ್ತೇನೆ ಅಂತ. ಅವನು ದೇವತೆಗಳ ಕೆಲಸವನ್ನು ಮೊದಲು ಮಾಡುವುದಕ್ಕೆ ಸೇನೆಯ ಮುಂದೆ ಸಾಗುವವನಾದ್ದರಿಂದ ಅಗ್ನಿ ಪುರುಷನಿಗೂ ಅಗ್ನಿ ಅಂತಲೇ ಹೆಸರು. ಆದರೆ ಅವ ಅಗ್ನಿ ಅಲ್ಲ, ಅಗ್ನಿರ್ವೈ ದೇವಾನಾಂ ಅವಮಹ ಅಂತ 15ನೇ ಕಕ್ಷೆಯಲ್ಲಿ ಬರತಕ್ಕಂತಹ ದೇವತೆ ಅಗ್ನಿ. ಆ ಅಗ್ನಿ ದೊಡ್ಡ ಮೇಲಿನ ಅಗ್ನಿಗಳು ದೊಡ್ಡ ದೊಡ್ಡ ಅಗ್ನಿಗಳಾದ ಮೇಲೆ ಕೊನೆಗೆ ಈ ಶರೀರದಲ್ಲಿ ಚಲನೆ ಇತ್ಯಾದಿಗಳಿಗೆ ಕಾರಣ ಜೀವ ಒಳಗಿರುವುದರಿಂದ, ಆದ್ರಿಂದ ಜೀವನೂ ಕೂಡ ಅಗ್ನಿ ಅಂತ ಕರೆಸಿಕೊಳ್ತಾರೆ. ವಾಯೋರ್ ಗತಿ ಮಹಂ ಬ್ರಹ್ಮನ್ ಕೀರ್ತಯಿಷ್ಯಾಮಿ ತೇನಘ ಪ್ರಾಣಿನಾಂ ಅನಿಲೋ ದೇಹಾನ್ ಯಥಾಚೇಷ್ಟಯತೆ ಬಲಿ ಶಿಶೋಃ ಮೂರ್ಧಾನಂ ಅಗ್ನಿಸ್ತು ಶರೀರಂ ಪರಿಪಾಲಯನ್ ಪ್ರಾಣೋ ಮೂರ್ಧನಿ ಚಾಗ್ನೌ ಚ ವರ್ತಮಾನೋ ವಿಚೇಷ್ಟತೆ. ನಂದು ಅರ್ಧ ಗಂಟೆ ಆಯಿತು, 5 ನಿಮಿಷದಲ್ಲಿ ಉಪಸಂಹಾರಕ್ಕೆ ಬರ್ತೇನೆ. ಅಲ್ಲಿ ಶಿಶೋಃ ಮೂರ್ಧಾನಂ ಅಗ್ನಿಸ್ತು ಶರೀರಂ ಪರಿಪಾಲಯನ್, ಶಿರಸ್ಸಿನಲ್ಲಿ ಅಗ್ನಿ ಇದ್ದಾನೆ, ಶರೀರದ ಪಾಲನೆ ಮಾಡ್ತಕ್ಕಂಥವ. ಆ ಅಗ್ನಿಂ ಪ್ರಾಣ ಮೂರ್ಧನಿ ಚಾಗ್ನೌ ಚ ವರ್ತಮಾನೋ ವಿಚೇಷ್ಟತೆ. ಪ್ರಾಣ ಅನ್ನುವ ಸ್ವರೂಪದಿಂದ ಗಾಳಿ ತಲೆಯಲ್ಲೂ ನಿಲ್ತದೆ, ಅಲ್ಲಿರುವ ಅಗ್ನಿಯಲ್ಲೂ ನಿಲ್ತದೆ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಖಿಲಂ ಅಂತ ಹೇಳ್ತೇವೆ. ಹಾಗಾದರೆ ಮುಖ್ಯ ಪ್ರಾಣಸ್ಥ ವಿಷ್ಣುವಿನಿಂದ ಪ್ರೇರಿತ ನಾನು ಅಂದರೆ ನನ್ನ ಒಳಗೆ ಇಂದ್ರಿಯಾಭಿಮಾನಿ ದೇವತೆಗಳು, ಅವರ ಒಳಗೆ ಮುಖ್ಯ ಪ್ರಾಣನ ಒಳಗೆ ಭಗವಂತ ಇದ್ದಾನೆ. ಹಾಗಾಗಿ ನನ್ನ ಒಳಗೆ ಪ್ರಾಣ ಇದ್ದಾನೆ. ಪ್ರಾಣ ವಾಯು ಅವನು ಅಗ್ನಿಯಲ್ಲಿ ಪ್ರವೇಶ ಮಾಡಿದ್ದಾನೆ, ಜೀವ ಸ್ವರೂಪದಲ್ಲಿ ಪ್ರವೇಶ ಮಾಡಿದ್ದಾನೆ ಅಂತ ಅರ್ಥ. ಪ್ರಾಣ ಮೂರ್ಧನಿ ಅಗ್ನೌ ಚ ವರ್ತಮಾನ, ಜೀವನಲ್ಲೂ ಪ್ರವೇಶ ಮಾಡಿದ್ದಾನೆ, ತಲೆಯಲ್ಲೂ ಪ್ರವೇಶ ಮಾಡಿದ್ದಾನೆ. ತಲೆಯಲ್ಲಿ ಪ್ರಾಣ ಪ್ರವೇಶ ಮಾಡಿದಾಗ ಎಲ್ಲ ದೇವತೆಗಳು ತಲೆಗೆ ಬಂದ್ರಂತೆ, ಅದಕ್ಕೆ ಇದಕ್ಕೆ ಶಿರಸ್ಸು ಅಂತ ಹೆಸರಾದದ್ದಂತೆ. ಐತರೇಯೋಪನಿಷತ್ತು ಹೇಳ್ತದೆ, ಶೀರ್ಷನ್ ಶ್ರಿಯ, ಎಲ್ಲ ದೇವತೆಗಳು ಶ್ರಯಣಾತ್ ಶ್ರೀಹಿ, ಎಲ್ಲ ಪ್ರಾಣ ಭಗವಂತನ ಜೊತೆಗೆ ಪ್ರಾಣ ಶರೀರದ ಒಳಗೆ ಪ್ರಪದದಿಂದ ಪ್ರವೇಶ ಮಾಡಿ ಉರಸ್ಸಿಗೆ ಬಂದು ಉರಸ್ಸಿನಿಂದ ತಲೆಗೆ ಬರುವಾಗ ಎಲ್ಲ ದೇವತೆಗಳು ಬಂದು ಅಲ್ಲೇ ಕೂತರು. ಮಾತನಾಡುವ ಅಗ್ನಿಯಲ್ಲಿದ್ದಾನೆ, ರಸವನ್ನು ತಿಳಿಯುವ ವರುಣ ಅಲ್ಲಿದ್ದಾನೆ, ಶಬ್ದವನ್ನು ಕೇಳಿಸುವ ದುಗ್ದೇವತೆಗಳು ಅಲ್ಲಿದ್ದಾರೆ, ಘ್ರಾಣನ ಮಾಡುವ ಅಶ್ವಿನಿ ದೇವತೆಗಳಲ್ಲಿದ್ದಾರೆ, ನೋಡುವ ಸೂರ್ಯಚಂದ್ರರು ಸೂರ್ಯ ಅಲ್ಲಿದ್ದಾನೆ, ಚರ್ಮ ತಿಳಿಯುವಂತಹ ಚರ್ಮಕ್ಕೆ ಸಂಬಂಧಪಟ್ಟಂತಹ ಪ್ರಾಣನೂ ಅಲ್ಲಿದ್ದಾನೆ, ಎಲ್ಲರೂ ಅಲ್ಲಿದ್ದಾರೆ. ಮನಸ್ಸು ಕೂಡ ಅಲ್ಲೇ ಇರುವುದು. ರುದ್ರದೇವ ಗರುಡಶೇಷ ರುದ್ರರು ಕೂಡ ತಲೆಯಲ್ಲೇ ಇರುವುದು. ಎಲ್ಲ ದೇವತೆಗಳು ಇಲ್ಲಿ ಪ್ರವೇಶ ಮಾಡಿ ನಿಂತಾದ್ರಿಂದ ಇದಕ್ಕೆ ಶ್ರೀ ಅಂತ ಹೆಸರಾಯ್ತಂತೆ. ಶ್ರೀ ಅನ್ನೋದು ಸ್ವಲ್ಪ ಬಿಡಿಸಿ ಸಿರ ಅಂತ ಆಯಿತು. ಸಂಸ್ಕೃತದಲ್ಲಿ ಸಿರಿರಮಣ ಅಂತ ಹೇಳುದು, ಕನ್ನಡದಲ್ಲಿ ಸಿರಿ ಅಂತಾದಾಗಿ ಶ್ರೀ ಹೋಗಿ ಸಿರಿಯಾಗಿ, ಸಿರಿ ಹೋಗಿ ಶಿರಿಯಾಗಿ ಶಿರಸ್ಸು ಅಂತ ಆಯ್ತು. ಎಲ್ಲವೂ ದೇವತೆಗಳನ್ನೆಲ್ಲ ಆಶ್ರಯಿಸಿದ ತಾಣ, ಅದಕ್ಕೆ ಉತ್ತಮಾಂಗ ಅಂತ ಶಿರಸ್ಸಿಗೆ ಹೆಸರಾಗ್ತದೆ. ಅಲ್ಲಿರತಕ್ಕಂತಹ ಅಗ್ನಿಯಲ್ಲಿ ಪ್ರಾಣ ಬಂದು ಕೂತು ಎಲ್ಲ ಕೆಲಸವನ್ನು ಮಾಡಿಸ್ತಾನೆ. ಜೀವನಲ್ಲಿ ಪ್ರಾಣ ಪ್ರವೇಶ, ಶಿರಸ್ಸಿನಲ್ಲಿ ಜೀವ ಇದ್ದಾನೆ, ಹೃದಯದಲ್ಲಿ ಜೀವ ಇದ್ದಾನೆ ಅಂತ ಎರಡೂ ಬರ್ತದೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಅನ್ನೋದಕ್ಕೆ ನಮ್ಮವರದ್ದೇ ಹಿರಿಯರದ್ದಾದ ಪ್ರಾಮಾಣಿಕ ವ್ಯಾಖ್ಯಾನ ಏನಿದೆ ಅಂದರೆ, ಭಗವಂತ ಹೃದಯದಲ್ಲಿದ್ದಾನೆ ಅಂತ ಒಂದು ಹೇಳಿ, ನಂತರದಲ್ಲಿ ಜೀವ ಹೃದಯದಲ್ಲಿದ್ದಾನೆ. ಈಶ್ವರ ಅಂದರೆ ಶರೀರಾಯ ಈಷ್ಟೆ ಅಥವಾ ಶರೀರಸ್ಯ ಈಷ್ಟೆ ಅಂತ ಮಾಡುವ, ಅದು ಒಳ್ಳೆಯದು. ಅಧೀಗರ್ತದ ಯೇಷಾಂ ಕರ್ಮಣಿ ಅಂತ ಷಷ್ಠಿ ಮಾಡಬೇಕು. ಅದು ಶರೀರಸ್ಯ ಈಷ್ಟೇ ಇತಿ ಈಶ್ವರ ಅಂತ. ಶರೀರಕ್ಕೆ ಒಡೆಯನಾದ ಕಾರಣದಿಂದ ಜೀವನಿಗೆ ಈಶ್ವರ ಅಂತ ಹೆಸರಿದೆ. ದೇವರು ನಾನು ಎಲ್ಲರ ಹೃದಯದಲ್ಲಿದ್ದೇನೆ ಅಂತ ಹೇಳುವುದಿಲ್ಲ ಕೃಷ್ಣ. ಮತ್ತೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಅಂತ ಹೇಳ್ತಾನೆ. ಎಲ್ಲರ ಹೃದಯದಲ್ಲಿ ಜೀವ ಇದ್ದಾನೆ ಅನ್ನುವುದು ಕೂಡ ಅದಕ್ಕೊಂದು ಅರ್ಥ. ಅದರಿಂದಲೇ ನಾನು ಅಂತ ಹೇಳುವಾಗ ಯಾರು ಇಲ್ಲಿ ಮುಟ್ಟಿ ನಾನು ಏನು ಮಾಡಿದೆ ಗೊತ್ತೋ ಅಂತ ಯಾರಾದರೂ ಹೇಳ್ತಾರ?
ಅವ್ರು ಹೇಳುವುದು ಹೀಗೆ, ನಾನೇನು ಮಾಡಿದೆ ಗೊತ್ತು ಅಂತ. ನಾನಿರುವುದು ಅಲ್ಲಿ ಅಂತ ಸಾಮಾನ್ಯರಿಗೆ, ಈ ಭೂಮಿಯಲ್ಲಿ ಹುಟ್ಟಿದವರಿಗೆ ಆ ವೇದಾಂತವನ್ನು ಹಿರಿಯರೆಲ್ಲ ಓದಿದ್ರಿಂದ ನಮ್ಮ ಜೀನ್ಸ್ ಅಲ್ಲಿ ಅದು ಬಂದಿದೆ, ನಾನು ಅಂತ ಇಲ್ಲಿರುವುದು ಅಂತ ಬಂದಿದೆ. ದೇವರು ಅಂತ ಈಗ ಹೇಳುವುದು, ಅದು ಬಿಟ್ಟು ದೇವರು 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 ಅಂತ ಯಾರು ಹೇಳೋದಿಲ್ಲ. ಅಂದ್ರೆ ದೇವರು ಅಂತ ಹೇಳಿದ್ರೆ ಅಬ್ಬ ಭಾರಿ ಎತ್ತರ, ಊರ್ಧ್ವ ವೈ ವಿಷ್ಣು ಅಂತ, ವಿಷ್ಣು ಎತ್ತರದವ ಅನ್ನೋದು ಅದು ನಮ್ಮ ಈ ರಕ್ತಗತವಾಗಿ ಬಂದಿರತಕ್ಕಂಥ ವಿಷಯ. ಅವ್ರು ಯಾರು ಬೇಕಾದರೂ ಇರಲಿ, ಅಜರುದ್ದೀನ್ ಬೇಕಾದರೂ ಇರಲಿ ಅಥವಾ ಥೋಮಸ್ ಬೇಕಾದರೂ ಇರಲಿ, ಅವರು ದೇವರು ಅಂತ ಹೇಳುವುದು ಹೀಗೆ ದೇವರು ಅಂತ ಹೇಳೋದು. ಅಂದ್ರೆ ದೇವರು ಎತ್ತರದವ, ಸರ್ವೋತ್ತಮನಾಗಿದ್ದಾನೆ ಹರಿ ಅನ್ನುವುದು ಈ ದೇಶದ ರಕ್ತದಲ್ಲಿ ಬಂದಿರತಕ್ಕಂಥ ಸಿದ್ಧಾಂತ. ಅದನ್ನು ಗಟ್ಟಿ ಹೇಳಲಿಕ್ಕೆ ನಮ್ಮ ವಾಯುದೇವರು ಬರಬೇಕಾಯ್ತು, ವಿದ್ಯಾಮಾನ್ಯ ತೀರ್ಥರು ಬರಬೇಕಾಯ್ತು. ವಿದ್ಯಾಮಾನ್ಯ ತೀರ್ಥರು ಗಲಾಟೆಯಲ್ಲಿ ಯುದ್ಧ ಶಾಂತಿ ಎಲ್ಲ ಅವರಿಗೆ ಭಾರಿ ಇಷ್ಟ. ಯುದ್ಧ ಪರ್ವ, ಆಮೇಲೆ ಶಾಂತಿ ಪರ್ವ. ಮೊದಲು ಯುದ್ಧ, 1,00,000 ಕೊಡ್ತೇನೆ, ಯಾರು ಬೇಕಾದರೂ ಬನ್ನಿ, ಇದು ತಪ್ಪು ಅಂತ ಹೇಳಿ ಪೇಪರಲ್ಲಿ ಹಾಕಿಸುವಷ್ಟು ಯುದ್ಧಗಳು. ಬ್ರಾಹ್ಮಣ ಯಾವ ಯುದ್ಧಗಳನ್ನು ಮಾಡಬೇಕು ಅಂಥ ಯುದ್ಧಗಳಲ್ಲಿ ಭಾರಿ ನಿಷ್ಠೆ. ಆಮೇಲೆ ಶಾಂತಿ. ಯುದ್ಧ ಆದಮೇಲೆ ಅವರು ಯಾರು ಬೇಕಾದರೂ ಇಲ್ಲಿ, ಪರಮೇಶ್ವರ ಶಾಸ್ತ್ರಿಗಳಾದರೂ ಸರಿ, ಅವರಿಗೊಂದು ಕಂಕಣ ಬಂಗಾರದ ಉಂಗುರ ಹಾಕಿಯೇ ಕಳಿಸು. ಈ ಅಪ್ಪಯ್ಯ ದೀಕ್ಷಿತರು ವಿಜಯೇಂದ್ರರು ಇದ್ದ ಹಾಗೆ. ಅಂದರೆ ಯುದ್ಧ ಪರ್ವ ಶಾಂತಿ ಪರ್ವಗಳಲ್ಲಿ ಬಹಳ ಇಷ್ಟಪಡ್ತಕ್ಕಂಥವರು ಗುರುಗಳು. ಈ ಅಗ್ನಿ ಶಿರಸ್ಸಿನಲ್ಲಿದ್ದು ಏನು ಮಾಡ್ತಾನೆ, ಅಲ್ಲಿಂದ ನಾಡಿಗಳ ಮೂಲಕ ಸಂಚಾರ ಮಾಡ್ತಾನೆ. ಶರೀರದಲ್ಲಿ ಸಿಕ್ಕಾಬಟ್ಟೆ ನಾಡಿಗಳಿದ್ದಾವೆ. ಅದು 72,000 ನಾಡಿಯೂ ಅಲ್ಲ, 8 ನಾಡಿಯೂ ಅಲ್ಲ, 16 ನಾಡಿಯೂ ಅಲ್ಲ, ನಾಡಿಗಳು ಸಿಕ್ಕಾಬಟ್ಟೆ. ಚರಕ ಹೇಳುವ ಹಾಗೆ ಸಾರ್ಧ ತ್ರಿಕೋಟ್ಯಸ್ತು ನಾಡ್ಯ, 3.5 ಕೋಟಿ ನಾಡಿಗಳನ್ನು ಚರಕ ಶುರು ಮಾಡ್ತಾರೆ. ಅದು ಹೇಗಿದೆ ಅಂತ ಹೇಳಿದ್ರೆ, ಎಲೆಯನ್ನು ನೀರಿಗೆ ಹಾಕಿ 1 ತಿಂಗಳಾದ ಮೇಲೆ ತೆಗೆದು ಅದನ್ನು ಸ್ವಲ್ಪ ಹೀಗೆ ಬೆಂಕಿಯಲ್ಲಿ ಒಣಗಿಸಿ ಅಥವಾ ಬಿಸಿಲಲ್ಲಿ ಒಣಗಿಸಿ ಹೀಗಂದಾಗ ಅದರದ್ದು ಒಳಗಿದ್ದು ಮಾತ್ರ ಕಾಣಿಸುತ್ತಲ್ವ. ಹಾಗೆ ನಾಡಿಗಳು ಒಂದು ಬೆರಳಿನಲ್ಲೇ 1.5 ಕೋಟಿ ಇದೆ ಅಂತ. ಇಷ್ಟು ಸಿಕ್ಕಾಬಟ್ಟೆ ನಾಡಿಗಳು ಶರೀರದಲ್ಲಿದ್ದಾವೆ. ಆ ನಾಡಿಗಳು ಕೆಲವೊಂದು ಪ್ರಜ್ಞೆಯನ್ನು ಶರೀರಕ್ಕೆ, ಆತ್ಮನಿಗೆ, ಅಗ್ನಿಗೆ ತಲುಪಿಸತಕ್ಕಂಥವುಗಳು, ಕೆಲವುಗಳು ರಕ್ತವನ್ನು, ಶ್ಲೇಷ್ಮವನ್ನು, ಪಿತ್ತವನ್ನು, ಜೊತೆಗೆ ಆಹಾರವನ್ನು, ಈ ರಸವನ್ನು. ರಸ ಅಂದರೆ ಅನ್ನದಿಂದ 5 ವಿಧವಾದ ಅನ್ನವನ್ನು ಹಿಂಡಿ ತೆಗೆದಂತಹ ಸಾರ. ಉಳಿದದ್ದಕ್ಕೆ ಕರಟ ಅಂತ ಹೆಸರು. ಅದು ಮಲವಾಗಿ ಹೋಗ್ತದೆ. ಆ ರಸದಲ್ಲಿ ಆ ರಸವನ್ನು ಮತ್ತೆ ಶುದ್ಧೀಕರಿಸುವುದಕ್ಕೆ ವ್ಯಾನ ಇದ್ದಾನೆ. ವ್ಯಾನ ಶುದ್ಧೀಕರಿಸಿ ಅದರಿಂದ ಒಂದಿಷ್ಟು ನೀರು ತೆಗಿತಾನೆ. ಇದು ಸರಿ ಇಲ್ಲದ ನೀರು ಅಂತ. ಆ ನೀರು ಮೂತ್ರವಾಗಿ ಅಥವಾ ಬೆವರುವಾಗಿ ಶರೀರದಿಂದ ಹೊರಗೆ ಹೋಗ್ತದೆ. ಶುದ್ಧವಾದದ್ದೇನುಂಟು ಅದಕ್ಕೆ ಅನ್ನ ರಸ ಅಂತ ಹೆಸರು. ಸವಾಯೇಷ ಪುರುಷೋ ಅನ್ನ ರಸಮಯ, ಅನ್ನ ರಸ ಅಂತ ಅದಕ್ಕೆ ಹೆಸರು. ಆ ಅನ್ನ ರಸ ಅನ್ನುವುದೇ ರಸಾತ್ ರಕ್ತಂ, ರಸವು ರಕ್ತವಾಗ್ತದೆ. ರಕ್ತಾನ್ ಮಾಂಸಂ, ಮಾಂಸಂ ಮಾಂಸ ಅಂತ 2 ಶಬ್ದ ಸಂಸ್ಕೃತದಲ್ಲಿದೆ. ರಸದಿಂದ ಮಾಂಸ ಉಂಟಾಗ್ತದೆ. ಮಾಂಸಾತ್ ಮೇದಃ, ಅದರಿಂದ ಮೇಧಸ್ಸು ಉಂಟಾಗ್ತದೆ. ಮೇದಃ ಪ್ರಜಾಯತೆ. ಆಮೇಲೆ ಮೇಧಸಃ ಅಸ್ಥಿ, ಅಸ್ಥಿ ಉಂಟಾಗ್ತದೆ, ಎಲುಬು ಉಂಟಾಗ್ತದೆ. ಅಸ್ಥಿಯಿಂದ ಮಜ್ಜ, ಅಸ್ಥಿಯಿಂದ ಮಜ್ಜೆ ಉಂಟಾಗ್ತದೆ. ಮಜ್ಜೆ ಅನ್ನೋದು ಮಹಾಶಕ್ತಿಶಾಲಿಯಾದದ್ದು. ಮಜ್ಜೆಯಲ್ಲಿ ಅವನಿಗೆ ಏನಾದರೂ ರೋಗ ಬಂತು ಅಂತಾದರೆ ಔಷಧವನ್ನು ಇಲ್ಲಿ ತನಕ ಕಂಡು ಹಿಡಿದಿಲ್ಲ. ಅದು ಅಸ್ಥಿಯ ಒಳಗಿರ್ತಕ್ಕಂಥ ಮಜ್ಜೆ. ಮಜ್ನಃ, ಆ ಮಜ್ಜಾದಿಂದ ಉಂಟಾಗತಕ್ಕಂಥದ್ದು ರೇತಸ್ಸು, ಪ್ರಜನನ ಶಕ್ತಿ. ಆ ರೇತಸ್ಸು ಅನ್ನುವುದು ಆತನ ಮುಖದಲ್ಲಿ ವರ್ಚಸ್ಸನ್ನು ಉಂಟು ಮಾಡುವಂಥದ್ದು. ಅವನು ರೇತಸ್ಸನ್ನು ಒಂದು ವೇಳೆ ಕೆಳಗೆ ಹಾಕ್ತಾ ಇದ್ದಾನೆ ಅಂತಾದರೆ ವರ್ಚಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ಬ್ರಹ್ಮಚರ್ಯ ಅನ್ನುವುದು, ಊರ್ಧ್ವರೇತಸ್ಕತೆ ಅನ್ನೋದು ಮನುಷ್ಯನ ಬ್ರಹ್ಮವರ್ಚಸ್ಸಿನ ವೃದ್ಧಿಗೆ ಕಾರಣ ಅನ್ನುವುದನ್ನು ಸುಶ್ರುತ 3 ಶ್ಲೋಕಗಳಲ್ಲಿ ಹೇಳ್ತಾನೆ. ಅದನ್ನು ಸಂಕ್ಷೇಪವಾಗಿ ವ್ಯಾಸರು ಇಲ್ಲಿ ನಿರೂಪಣೆ ಮಾಡ್ತಾರೆ. ಈ ರೀತಿ ರಸದಿಂದ ಎಲ್ಲವೂ ಉಂಟಾಗುವುದು. ಆದರೆ ರಸದಿಂದ ಈ ಶುಕ್ರದ ತನಕ ಉತ್ಪತ್ತಿ ಆಗಬೇಕಾದರೆ ಅದಕ್ಕೆ ಕಾರಣ ಪ್ರಾಣ ಮತ್ತು ವ್ಯಾನ. ಪ್ರಾಣ ವ್ಯಾನರಿಂದಾಗಿ ಪ್ರಾಣ ಆಹಾರವನ್ನು ಹಿಂಡಿ ರಸ ತೆಗಿತಾನೆ. ತೆಗೆದ ರಸ, ಇನ್ನೂ ಒಂದು ವಿಶೇಷ ಹೇಳ್ತಾರೆ ಇಲ್ಲಿ. ಈ ರಸ ತೆಗೆದದ್ದು ಎಲ್ಲಿಗೆ ಬರ್ತದೆ ಅಂದರೆ ಅದನ್ನು ಪ್ರಾಣ ಸೀದಾ ಹೃದಯಕ್ಕೆ ತಗೊಂಡು ಹೋಗ್ತಾನಂತೆ. ಹೃದಯದಲ್ಲಿ ತಿಂದ ಆಹಾರದ ರಸ ಹೃದಯದ ಒಳಗೆ ಹೋಗ್ತದೆ. ಅದು ನಾಡೀಗತವಾಗಿ ಪ್ರವೇಶ ಮಾಡ್ತದೆ. ಹೃದಯದಲ್ಲಿ ಪ್ರವೇಶ ಮಾಡಿದ ಮೇಲೆ ಅಲ್ಲಿ ಈ ಗರ್ಭದಲ್ಲಿ ಹುಟ್ಟಿದ ಮಗುವಿನ ಒಂದು ರಸ ಅಂತಿದೆ. ಆ ರಸ ಅವ ಸಾಯುವಲ್ಯ ತನಕವೂ ಹೃದಯದಲ್ಲಿ ಹಾಗೇ ಇರ್ತದಂತೆ. ಆ ಇದ್ದ ರಸ ಈ ಶರೀರದಲ್ಲಿ ನಾವು ತಿಂದ ಆಹಾರದ ರಸದ ಜೊತೆಗೆ ಸೇರಿಕೊಳ್ತದೆ. ಸೇರಿಕೊಂಡ ಕಾರಣದಿಂದ ಅದು ಶರೀರಕ್ಕೆ ಪೌಷ್ಟಿಕವಾಗ್ತದೆ. ಅಂತೂ ಆ ಮೂಲ ರಸ ಸೇರದೆ ಹೋದರೆ ಈ ರಸ ಶರೀರಕ್ಕೆ ಹತ್ತುವುದಿಲ್ಲಂತೆ. ಅದರಿಂದ ಉಳಿದ ಭಸ್ಮಕಾದಿ ರೋಗಗಳು ಯಾಕೆ ಉಂಟಾಗ್ತದೆ ಅನ್ನೋದನ್ನು ಆಯುರ್ವೇದ ಇದೇ ಕಾರಣವನ್ನು ಕೊಟ್ಟು ಪ್ರತಿಪಾದನೆ ಮಾಡ್ತದೆ. ಆ ಮೂಲ ರಸ ಅದಕ್ಕೆ ಸೇರಿಕೊಳ್ಬೇಕು. ಇಲ್ಲದೆ ಹೋದರೆ ಅವನ ಶರೀರಕ್ಕೆ ಹತ್ತುವುದಿಲ್ಲ. ಆ ಮೂಲ ರಸ ಅದು ಕೊನೆಯ ತನಕ ಅವನ ಶರೀರದಲ್ಲಿ ಹಾಗೇ ಇರಬೇಕು, ಅದು ಒಣಗಬಾರದು. ಯಾವಾಗ ಆ ಮೂಲ ರಸ ಒಣಗಿತೋ ಆವಾಗ ಪ್ರಾಣ ಒಳಗೆ ನಿಲ್ಲುವುದಿಲ್ಲ, ಪ್ರಾಣ ಹೊರಟು ಹೋಗ್ತಾನೆ. ಪ್ರಾಣ ಹೋಗುವಾಗ ಇಂದ್ರಿಯಗಳನ್ನೆಲ್ಲ ಚೂರು ಚೂರು ಹಿಡ್ಕೊಂಡು ಹೋಗ್ತಾನೆ. ಅದು ವಾಯುರು ಗಂಧಾನ್ ಇವ ಆಶಯಾತ್ ಗೃಹೀತ್ವ ಏತಾನ ಸಂಯಾತಿ. ಯಾವುದು? ಸ್ಪರ್ಶನಂಚ ಶ್ರೋತ್ರಂಚ ಎಲ್ಲವನ್ನು ಇವುಗಳನ್ನು ಹಿಡ್ಕೊಂಡು ಆತ ಹೋಗ್ತಾನೆ. ಹೋಗುವಾಗ ತನ್ನ ಹೃದಯ ಇಲ್ಲಿ ಜೀವನನ್ನು ಮತ್ತು ಪರಮಾತ್ಮನನ್ನು ಇಟ್ಟುಕೊಂಡು ಹೋಗುವುದರಿಂದ ಅದಕ್ಕೆ ಆಮೇಲೆ
ಕುಣಪ ಅಂತ ಹೆಸರಾಗ್ತದೆ, ಅಥವಾ ಹೆಣ ಅಂತ. ಕುಣಪ ಅನ್ನೋದೇ ಹೆಣ ಅಂತ ಕೊನೆಗೆ ಆದದ್ದು. ಹಾಗಾದ್ರೆ ಆ ಶರೀರದಲ್ಲಿ ಪ್ರಾಣ ಇರುವಲ್ಲಿಯ ತನಕ ಅಗ್ನಿ ಇರ್ತಾನೆ, ಬ್ರಹ್ಮ ಇರ್ತಾನೆ. ಬ್ರಹ್ಮ ಅಗ್ನಿಗಳು ಶರೀರದಲ್ಲಿ ಸಂಸ್ಥಿತವಾಗುವುದಕ್ಕೆ ಕಾರಣ ಪ್ರಾಣ. ವ್ಯಾನ ಅವನು ನಾಡಿಗಳಲ್ಲಿ ಪ್ರವೇಶ ಮಾಡಿ ಶರೀರದಲ್ಲಿ ಬೇಕಾದ ಕಡೆಗೆ ಆ ಮಜ್ಜ ರಕ್ತ ಇತ್ಯಾದಿಗಳನ್ನು ತಲುಪಿಸುವ ಕೆಲಸ ಮಾಡ್ತಾನೆ. ಸಮಾನನ ಕೆಲಸ ಏನು? ಈಗ ಸಮಾನ ಉದಾನ 2 ಹೇಳಿದರೆ ನನ್ನ ಕಥೆ ಮುಗೀತು ಇಲ್ಲಿಗೆ. ಇನ್ನು ಸಮಾನನ ಕೆಲಸ ಏನು ಅಂದರೆ, ಅವ ಶರೀರದ ಯಾವ ಭಾಗ ಹೆಚ್ಚು ಕೆಲಸ ಮಾಡ್ತದೋ ಅಲ್ಲಿಗೆ ಜಾಸ್ತಿ ಆಹಾರವನ್ನು ಕೊಡ್ತಾನೆ. ಅಂದರೆ ಸಿಕ್ಕಾಬಟ್ಟೆ ಬರೆಯುವವರು ಇರ್ತಾರೆ, ಗೀಚುತ್ತಾ ಇರ್ತಾರಲ್ವ, ಅವರ ಕೈಗೆ ಜಾಸ್ತಿ ರಕ್ತ ಸಂಚಾರ ಆಗುವ ಕೆಲಸ ಸಮಾನನದ್ದು. ಇವನಿಗೆ ಎಲ್ಲಿ ಜಾಸ್ತಿ ಹೋದರೆ ಒಳ್ಳೆಯದು ಅಂತ ಅವ ತೀರ್ಮಾನ ಮಾಡಿ ಅಲ್ಲಿಗೆ ಜಾಸ್ತಿ. ಸಿಕ್ಕಾಬಟ್ಟೆ ನಡೆಯುವವನಿಗೆ ಕಾಲಿಗೆ ಜಾಸ್ತಿ ಬೇಕಾದ್ದನ್ನೆಲ್ಲ ನರದಲ್ಲಿ ತಲುಪಿಸುವ ಕೆಲಸ ಅದು ಸಮಾನ. ಸಮಂ ನಯತಿ, ಎಲ್ಲಿಗೆ ಎಷ್ಟು ಬೇಕು ಅಲ್ಲಿಗೆ ಅಷ್ಟನ್ನೇ ತಲುಪಿಸುವವನಾದ್ರಿಂದ ಸಮಂ ಆ ನಯತಿ ಇತಿ ಸಮಾನ. ಇನ್ನೊಬ್ಬ ಉದಾನನ ಕೆಲಸ ಏನು ಅಂತ ಹೇಳಿದ್ರೆ, ಮಾತಾಡಿಸುವುದು ಉದಾನನ ಕೆಲಸ. ಮುಖ್ಯವಾಗಿ 3 ಕೆಲಸ ಹೇಳಿದ್ದಾರೆ. ಒಂದು ಮುಖ್ಯ ಕೆಲಸ, ಕೆಳಗಿನಿಂದ ಇರತಕ್ಕಂತಹ ಗಾಳಿಗೆ ಸ್ವಲ್ಪ ಬಿಸಿ ತಾಗುತ್ತಂತೆ. ಬಿಸಿ ತಾಗಿದಾಗ ಅದು ಮೇಲಕ್ಕೆ ಏಳುತ್ತದೆ, ಮೇಲಕ್ಕೆ ಬರುತ್ತೆ. ಆ ನಯತಿ, ಅದು ಕೊನೆಗೆ ವೈಖರಿಯಾಗುವಲ್ಲ ತನಕ. ನಮ್ಮ ಶಬ್ದ ಒಳಗೆ ಅನಾಹತವಾಗಿದ್ದ ಶಬ್ದ ಅದು ಹಾಗೇ ಬಂದು ವೈಖರಿಯಾಗಿ ಎಲ್ಲರಿಗೂ ಕೇಳಿಸುವುದಕ್ಕೋಸ್ಕರ ಪರಾಪಶ್ಯಂತಿ ವೈಖರಿ ಅಂತ ಶಬ್ದಶಾಸ್ತ್ರ ಅದನ್ನು ಹೇಳ್ತದೆ. ಆ ವೈಖರಿ ರೂಪದಿಂದ ಶಬ್ದ ಹೊರಗೆ ಬರುವುದಕ್ಕೆ ಬೇಕಾದ ಕೆಲಸ ಮಾಡುವವನಿಗೆ ಉದಾನ ಅಂತ ಹೆಸರು. ಉದಾನ ಸರಿ ಇಲ್ಲ ಅಂತಾದರೆ ಮಾತು ಬರುವುದಿಲ್ಲ. ವ್ಯಾನ ಸರಿ ಇಲ್ಲ ಅಂತಾದರೆ ಅಜೀರ್ಣ ರೋಗ ಉಂಟಾಗ್ತದೆ. ಪ್ರಾಣ ಸರಿಯಾಗಿ ಕೆಲಸ ಮಾಡದೆ ಹೋದರೆ ಉಬ್ಬಸ, ಅವನಿಗೆ ಶ್ವಾಸೋಚ್ಛ್ವಾಸದ ತೊಂದರೆಯುಂಟಾಗ್ತದೆ. ಅಪಾನ ಸರಿ ಇರಲಿಲ್ಲ ಅಂತ ಹೇಳಿದ್ರೆ ಶರೀರ ವಾಸನೆ ಬರ್ತದೆ, ಬಾಯಿ ವಾಸನೆ ಬರ್ತದೆ. ಅಂದರೆ ತಿಂದ ಆಹಾರ ಸರಿಯಾಗಿ ಕೆಳಗೆ ಹೋಗಿ ದಬ್ಬುವ ಕೆಲಸ ಅಪಾನ. ಆ ನಯತಿ ಇತಿ ಅಪಾನ. ಅದನ್ನು ಒಳಗಿದ್ದದ್ದು ಬೇಡದೇ ಇದ್ದದ್ದನ್ನು ಹೊರಗೆ ಹಾಕಿಸುವವನಿಗೆ ಅಪಾನ ಅಂತ ಹೆಸರು. ಅದನ್ನ ಕಾರ್ಪೊರೇಷನ್ ತೊಟ್ಟಿ, ಕಾರ್ಪೊರೇಷನ್ ವ್ಯವಸ್ಥೆಗೆ ಎಷ್ಟು ಪ್ರಮುಖ ಸ್ಥಾನ ಇದೆಯೋ ಅವರಿಗೆಲ್ಲ ಭಾರಿ ಸಂಭ್ರಮ, ಅವರಿಗೆ ಸನ್ಮಾನ. ಈಗೆಲ್ಲ ಪಂಡಿತರ ಸನ್ಮಾನ ಎಲ್ಲ ಇತ್ತು, ಕಾರ್ಪೊರೇಷನ್ ತೊಟ್ಟಿ ತಿಕ್ಕುವವರಿಗೆ ಸನ್ಮಾನ ಎಲ್ಲ ಶುರುವಾಗಿದೆ ಅಲ್ವಾ? ಯಾಕಂದ್ರೆ ಮಹತ್ವ ಅರ್ಥ ಆಗಿದೆ ಜನಕ್ಕೆ. ಆ ರೀತಿಯ ವಿಶೇಷ ಕೆಲಸ ಅದು ಅಪಾನದಿಂದ ನಡೆಯುತ್ತೆ. ಆದರೆ ಪ್ರಾಣಾಪಾನ ಇಬ್ಬರೂ ಕೂಡ ಆಹಾರದ ಜೀರ್ಣದಲ್ಲಿ ಮುಖ್ಯ ಪಾತ್ರ ವಹಿಸುವವರು. ಆಹಾರ ಜೀರ್ಣ ಆಗುವಾಗ ಬೇಡದೇ ಇದ್ದದ್ದನ್ನು ಬಿಸಾಡುವ ಕೆಲಸ ಅಪಾನನದ್ದು, ಬೇಕಾದದ್ದನ್ನು ಹೃದಯಕ್ಕೆ ತಲುಪಿಸುವ ಕೆಲಸ ಪ್ರಾಣನದ್ದು. ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಹೀಗೆ ಆಹಾರದ ಪಚನದ ವಿಷಯದಲ್ಲಿ, ಜೊತೆಗೆ ಜ್ಞಾನದ ವಿಷಯದಲ್ಲಿ, ಮಾತಿನ ವಿಷಯದಲ್ಲಿ, ಮುಟ್ಟಿದ ವಿಷಯ ಸೀದಾ ಆತ್ಮನಿಗೆ ತಿಳಿಯುವ ವಿಷಯದಲ್ಲಿ, ಕಾಲಿಗೆ ಚುಚ್ಚಿದ ಮುಳ್ಳು ಅದು ಆತ್ಮನಿಗೆ ಗೊತ್ತಾಗಿ ಕೈ ಹೋಗಿ ಅದನ್ನು ಎತ್ತಬೇಕಲ್ವ, ಅಷ್ಟೂ ಕೆಲಸ ಮಾಡುವಂಥದ್ದು ಈ ನಾಡಿಯಲ್ಲಿ ಸಂಚರಿಸುವ ವ್ಯಾನ ಅನ್ನುವ ಪ್ರಾಣನ ರೂಪ. ಆದ್ರಿಂದಲೇ ಐತರೇಯೋಪನಿಷತ್ತು ಈ 5 ಪ್ರಾಣರಲ್ಲಿ ಮುಖ್ಯ ವ್ಯಾನ ಅಂತ ಹೇಳ್ತದೆ. ನಾವು ಪ್ರಾಣ ಅಂತ ತಿಳ್ಕೊಂಡಿದ್ದೇವೆ. ಪ್ರಾಣ 5 ಜನರಿಗೂ ಪ್ರಾಣ ಅಂತ ಹೆಸರು. ಆ ಪ್ರಾಣ 5 ಪ್ರಾಣರಲ್ಲಿ ಮೊದಲ ಪ್ರಾಣನಿಗೆ ಪ್ರಾಣ ಅಂತ ಹೆಸರು, 2ನೇ ಪ್ರಾಣನಿಗೆ ಅಪಾನ ಅಂತ ಹೆಸರು. ಹೀಗೆ ಪ್ರಾಣನೆಂಬ ಪ್ರಾಣ, ಅಪಾನನೆಂಬ ಪ್ರಾಣ, ವ್ಯಾನನೆಂಬ ಪ್ರಾಣ, ಉದಾನ ಸಮಾನಗಳೆಂಬ ಪ್ರಾಣ. ಇದರಲ್ಲಿ ವ್ಯಾನ ಅನ್ನುವ ಪ್ರಾಣ ಈ 5ರಲ್ಲಿ ಶ್ರೇಷ್ಠ. ಶ್ರೇಷ್ಠ ಅಂದರೆ ಎಲ್ಲ ಒಂದೇ, ಆದರೆ ಅದು ಮಾಡುವ ಕೆಲಸ ದೊಡ್ಡದು. ನಮಗೆ ಉಪಕಾರದ ವಿಷಯದಲ್ಲಿ ವ್ಯಾನನ ಉಪಕಾರ ಭಾರಿ ದೊಡ್ಡದು ಅನ್ನೋದು ಒಟ್ಟು ಈ ಅಧ್ಯಾಯದ ಸಾರ. ಯಥಾಶಕ್ತಿ ಅದನ್ನು ನಿರೂಪಣೆ ಮಾಡುವುದಕ್ಕೆ ಪ್ರಯತ್ನಿಸಿದ್ದೇನೆ. 11 ನಿಮಿಷ ಜಾಸ್ತಿ ತೆಗೆದುಕೊಂಡದ್ದಕ್ಕೆ ಕ್ಷಮಿಸಬೇಕು ಅಂತ ಕೇಳ್ತೇನೆ. ಪೂಜ್ಯ ವಿದ್ಯಾಮಾನ್ಯ ತೀರ್ಥರು 1-2 ನಿಮಿಷ, ಗುರುಗಳು ನಮಗೆ ತರ್ಕ ಪರೀಕ್ಷೆಯನ್ನು ಶುರು ಮಾಡಿದವರು. ತರ್ಕ ಪರೀಕ್ಷೆಯಲ್ಲಿ ದೀಪಿಕಾ ಪರೀಕ್ಷೆ ಮಾಡಿದ್ದು ಇವತ್ತಿಗೂ ನೆನಪಿದೆ. ಉಡುಪಿಗೆ ಬಂದು ತರ್ಕ ಸಂಗ್ರಹ ಪರೀಕ್ಷೆ ಕೊಡುವಾಗ ಸ್ಪರ್ಶರಹಿತ ರೂಪರಹಿತ ಸ್ಪರ್ಶವನ್ನು ಕೇಳಿತು. ಅದಕ್ಕೆ ರೂಪೇಣರಹಿತ ರೂಪ ಶಬ್ದಸ್ಯ ರೂಪಮರ್ಥ ತೃತೀಯಾಯಾಹ ಅಂತ ಯೋಚನೆ ಮಾಡ್ತಾನೆ ಇದ್ದೆ, ನೆನಪೇ ಆಗಲಿಲ್ಲ. ತೃತೀಯಾಯಾಹ ಪ್ರತಿಯೋಗಿತ್ವಮರ್ಥ ಅಂತ ಹೇಳಬೇಕಿತ್ತು. ಆವಾಗ ಪಕ್ಕದಲ್ಲಿ ಯಾರು ವಿದ್ವಾಂಸರು ಯಾರು ಗೊತ್ತಿಲ್ಲ ನನಗೆ, ಆಗ ಯಾರೋ ವಿದ್ವಾಂಸರಿದ್ರು. ಅವರು ತೃತೀಯಾಯಾಹ ಕರಣತ್ವಮರ್ಥ ಕರ್ತೃಕರ್ಣೀಯ ತೃತೀಯ ಅಂತ ಹೇಳಿದರು. ಅವರು ವಿದ್ಯಾಮಂದಿರು ಹೀಗೆ ನೋಡಿದ್ರು. ಅವರು ನಕ್ಕರು, ತಮಾಷೆ ಮಾಡ್ತಾ ಇದ್ದೇನೆ ಅಂತ. ಅವರು ಆ ವಿದ್ಯೆ ವಿಷಯದಲ್ಲಿ ತಮಾಷೆಯನ್ನು ಮಾಡ್ತಿರ್ಲಿಲ್ಲ. ಗೊತ್ತಿಲ್ಲ ನನಗೆ, ನೀವೆಲ್ಲ ಹೇಳಬೇಕು. ನನಗೆ ಆಗ ಅರ್ಥ ಆದ ವಿಷಯ ಅದು. ಆ ವಿಷಯದಲ್ಲಿ ಮಕ್ಕಳಿಗೆ ಒಂದು ಸಲ ಹಾಗೆ ತಪ್ಪು ಹೇಳಿಕೊಟ್ಟಿದ್ದು ಅಂತಾದರೆ ನಾಳೆ ಅದೇ ಗಟ್ಟಿ ಆದರೆ ಅಂತ ಉದ್ದೇಶ ಅವರಿಗೆ. ಇವರು ತಮಾಷೆಯಾಗಿ ಹೇಳಿದ್ದು, ವಸ್ತು ದೊಡ್ಡ ವಿದ್ವಾಂಸರು ಅವರು ಹೇಳಿದ್ದು. ನಾನು ಕೂಡ ಹೌದು ಕರ್ಣತ್ವಮರ್ಥ ಅಂತ ನಾನು ಹೇಳಿದೆ. ಗೋವಿಂದ ಅಂತ ಹೇಳಿದ್ರು. ಆಮೇಲೆ ಪರೀಕ್ಷೆ ಮಾಡಲಿಲ್ಲ ವಸ್ತುತಃ. ಅವತ್ತು ನಾನು ಕಣ್ಣಲ್ಲಿ ಸಿಕ್ಕಾಬಟ್ಟೆ ನೀರು ಹಾಕೊಂಡಿದ್ದೆ. ಆಮೇಲೆ ದೀಪಿಕಾ ಪರೀಕ್ಷೆ ಕೊಟ್ಟ ಮೇಲೆ ಉತ್ತಮೋತ್ತಮ ಅಂತ ಒಂದು ಹೆಸರು ಕೊಟ್ಟರು ನನಗೆ. ಅದು ಅವತ್ತಿಂದ ಅದರ ಅನುಗ್ರಹ ವಿಶೇಷವಾಗಿ ನನಗೆ ಪ್ರಾಪ್ತವಾದದ್ದು ಅಂತ ನಾನು ಅಂದುಕೊಳ್ತೇನೆ. ನಮ್ಮ ಗುರುರಾಜ ಮಠದಾಚಾರ್ಯರಿಗೆ ಪಾಠ ಹೇಳುವಾಗ ಕೆಲವು ಸಲ ಬದಿಯಲ್ಲಿ ಹೋಗಿ ಕೊಡ್ತಾ ಇದ್ದೆ.
ಮೊದಲು ಸಮಗ್ರ ಸುಧಾ ಪರೀಕ್ಷೆ ಅಂತ ಶುರು ಮಾಡಿದ್ದು ವಿದ್ಯಾಮಾನ್ಯ ತೀರ್ಥರು. ಇವತ್ತು ಅದು ಹೆಚ್ಚು ಚಾಲ್ತಿಯಲ್ಲಿಲ್ಲ. ವಿದ್ಯಾಮಾನ್ಯರು ಆಗ ಅದು ಹೇಗೆ ಸಮಗ್ರ ಸುಧಾ ಪರೀಕ್ಷೆ ಅಂದರೆ ಹೇಗೆ, ಅವತ್ತು 1,00,000 ರೂಪಾಯಿ ಕೊಟ್ಟಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಅದು ಹೇಗೆ ಅಂದರೆ ಒಂದೇ ದಿವಸ ಉದ್ದಕ್ಕೆ ಇಡೀ ಪರೀಕ್ಷೆ ಮಾಡಿ ಅವರ ಉಪಸ್ಥಿತಿ ಪರೀಕ್ಷೆಗಿಂತ ಹೆಚ್ಚು ವ್ಯುತ್ಪತ್ತಿ ಪರೀಕ್ಷೆಯ ದೃಷ್ಟಿಯಿಂದ ಅವ್ರು ಮಾಡ್ತಾ ಇತ್ತು. ದಿವಸಕ್ಕೆ 3 ಗಂಟೆ ಪರೀಕ್ಷೆ. ನಮಗೆ ಅಷ್ಟೊತ್ತು ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ, ನಾವು ಸ್ವಲ್ಪ ಹೊತ್ತು ಕೊಡುವುದು, ಆಮೇಲೆ ಮುಗಿಯುವಾಗ ಒಂದು ಸಲ ಸ್ವಾಮಿಗಳೇನು ಹೇಳ್ತಾರೆ ಅಂತ ಕೇಳಲಿಕ್ಕೆ ಹೋಗಿ ಕಿಟಕಿ ಹತ್ರ ನಿಲ್ಲೋದು, ಹೀಗೆ ಮಾಡ್ತಾ ಇದ್ವಿ. ಸಾಯಂಕಾಲ ಸುಮಾರು 6 ಗಂಟೆಗೆ ಶುರು ಆದರೆ 9 ಗಂಟೆಯ ತನಕ, ಆಮೇಲೆ ಸ್ವಾಮಿಗಳು ಸ್ನಾನ ಮಾಡಿ ಆಮೇಲೆ ಅವರ ಅನುಷ್ಠಾನ ಎಲ್ಲ ಮುಗಿಸೋದು. 3 ಗಂಟೆ, ಹೀಗೆ 8 ದಿವಸ ಪರೀಕ್ಷೆ ನಡೆದಿದೆ. ಅವರು ಎಷ್ಟು ದಿವಸ ಪರೀಕ್ಷೆ ಅಂತ ಶುರು ಮಾಡಲಿಲ್ಲ, ಮುಗಿಯಲ್ಲಿಯ ತನಕ ಪರೀಕ್ಷೆ ಅಂತ. 8 ದಿವಸಗಳಲ್ಲಿ ಪ್ರತಿದಿನ 3 ಗಂಟೆಗಳ ಹಾಗೆ ಇಡೀ ಸುಧೆ ಎಲ್ಲೂ ಬಿಡದೆ ಅವರೇ ಪ್ರಶ್ನೆ ಮಾಡುವುದು, ಉಳಿದವರು ಪ್ರಶ್ನೆ ಮಾಡಲಿಕ್ಕಿಲ್ಲ, ಸ್ವಾಮಿಗಳೇ ಪ್ರಶ್ನೆ ಮಾಡುವುದು. ಆ ಕ್ರಮದಲ್ಲಿ ಸಮಗ್ರ ಸುಧಾ ಪರೀಕ್ಷೆ. ಮತ್ತೆ ನಾವು ಅನುಷ್ಠಾನ ಮಾಡಬೇಕಾದ್ದು ಗುರುಗಳ ಅನುಗ್ರಹದಿಂದ. ಆ ರೀತಿಯ ಸಮಗ್ರ ಸುಧಾ ಪರೀಕ್ಷೆ ಮಾಡಿದ್ರಿಂದ ಅವತ್ತು ಅನೇಕ ವಿದ್ವಾಂಸರು ಆ ಪ್ರೇರಣೆಯಿಂದ ಬಂದರು. ಇವತ್ತು ಎಲ್ಲ ಕಡೆಯಲ್ಲೂ ಆ ಆದರ್ಶವನ್ನು ಅನುಸರಿಸಿ ಸಮಗ್ರ ಸುಧಾ ಪರೀಕ್ಷೆಗಳು ನಡೀತಾ ಇದ್ದಾವೆ. ವಿದ್ವಾಂಸರ ನಿರ್ಮಾಣ ನಡೀತಾ ಇದೆ. ಅದರಲ್ಲಿ ಯೋಗದೀಪಿಗೂ ಕೂಡ ಮಹಾ ಯೋಗದಾನವನ್ನು ಲೋಕಕ್ಕೆ ಕೊಡ್ತಾ ಇದೆ. ಪೂಜ್ಯ ಶ್ರೀಪಾದರ ಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಕೃಷ್ಣಾರ್ಪಣಮಸ್ತು.